ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ವ್ಲಾಗ್ ಮಾಡಿ, ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಏನು ವ್ಲಾಗ್ ಅಂದರೆ, ನಾನು ನಮ್ಮ ಕಸಿನ್ಸ್ಗೆಲ್ಲ ಗೇಮ್ ಆಡಿಸ್ತಿದ್ದೀನಿ. ಈ ವಿಡಿಯೋಗೋಸ್ಕರ ಗೇಮ್ ಆಡಿಸ್ತಿಲ್ಲ. ನಾವು ಪ್ರತಿ ತಿಂಗಳು ಮಂತ್ಲಿ ಒನ್ಸ್ ಅಂತ ಗೇಮ್ ಆಡಿಸ್ತಿದ್ದೆ. ಅವ್ರಿಗೆಲ್ಲ ಯಾವಾಗ ಜಾಸ್ತಿ ಹೋಮ್ವರ್ಕ್ಸ್ ಇರಲ್ಲ, ಯಾವಾಗ ಫ್ರೀ ಇರ್ತಾರೆ ಅವಾಗ ಅವ್ರಿಗೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ. ಬರೀ ಓದಿ ಓದಿ ಬೋರ್ ಆಗುತ್ತಲ್ವ, ಅದಕ್ಕೋಸ್ಕರ. ಸೊ ಯಾರ್ಯಾರು ಇದ್ದಾರೆ ಅಂತ ತೋರಿಸ್ಬಿಡ್ತೀನಿ ನಿಮಗೆ. ಇವ್ರುಗಳ ಪರಿಚಯ ಇರಲ್ಲ ಆಲ್ಮೋಸ್ಟ್ ಕೆಲವ್ರಿಗೆ. ಬನ್ನಿ ಬನ್ನಿ ಬನ್ನಿ. ಇವರಿಬ್ರು ನಮ್ಮ ಯಜಮಾನ್ರ ಅಕ್ಕನ ಮಕ್ಕಳು. ಹಾಯ್ ಮಾಡ್ರಿ. ಇವನ ಹೆಸರು ಹರ್ಷ ಆ್ಯಂಡ್ ಇವನ ಹೆಸರು ದಿಲೀಪ್ ಅಂತ. ಇನ್ನಿಬ್ರು ಇದ್ದಾರೆ. ಇವರು ನಮ್ಮ ಚಿಕ್ಕಪ್ಪ ಮಕ್ಕಳು. ಇವ್ರ ಹೆಸರು ಹೇಮ, ಇವಳ ಹೆಸರು ವೇದ ಅಂತ. ಇವರಲ್ಲಿ 4 ಜನ ಇದೆ ನಮ್ಮ ಏರಿಯಾದಲ್ಲೇ ಇರೋದು. ನಾವು ಪ್ರತಿದಿನನೂ ಎಂಜಾಯ್ ಮಾಡ್ತಿರ್ತೀವಿ, ಏನೇನೋ ಗೇಮ್ಸ್ ಆಡ್ತಿರ್ತೀವಿ. ಎಲ್ಲರೂ ತೋರ್ಸೋಕ್ಕಾಗಲ್ಲ ವಿಡಿಯೋದಲ್ಲಿ. ಈ ಗೇಮ್ನ ಸ್ಪೆಷಲಾಗಿ ತೋರಿಸ್ತಿದ್ದೀನಿ, ಯಾಕಂದರೆ ಇದನ್ನ ಮಂತ್ಲಿ ಒನ್ಸ್ ಆಡಿಸ್ತಿದ್ದೆ ನಮ್ಮ ಎಂಟರ್ಟೈನ್ಮೆಂಟ್ ಪರ್ಪಸ್ಸು. ಇನ್ನು ನಿಮಗೂ ತೋರಿಸಿದ್ರು ಕೂಡ ನಿಮಗೂ ಖುಷಿ ಆಗುತ್ತಿಲ್ಲ ಅಥವಾ ಎಕ್ಸೈಟ್ ಆಗುತ್ತೆ ಅಂತ ತೋರಿಸ್ತಿದ್ದೀನಿ. ಹೆಂಗಿರುತ್ತೆ ಎಲ್ಲ ನೋಡಿ ಮಜಾ ಮಾಡಿ. ಆ್ಯಂಡ್ ಯಾರು ವಿನ್ ಆಗ್ತಾರೆ, ಏನೇನು ಗೇಮ್ಸ್ ಆಡಿಸ್ತೀನಿ ಎಲ್ಲ ನೋಡಿ ಮಜಾ ಮಾಡಿ. ನಾನು ಮದುವೆಗಿಂತ ಮುಂಚೆನೇ ಇವರಿಗೆಲ್ಲ ಗೇಮ್ಸ್ನ ಆಡಿಸ್ತಿದ್ದೆ, ಅವ್ರಿಗೆ ಮಜಾ ಇರಲಿ ಅನ್ನೋಕ್ಕೋಸ್ಕರ. ಹಾಗೆ ಶುರು ಮಾಡುವ ಗೇಮ್. ಮದುವೆ ಆದ್ಮೇಲೆ ನೋಡಿ ಅವ್ರ ಫ್ಯಾಮಿಲಿಗೆ ಜಾಯ್ನ್ ಆಗಿಬಿಟ್ಟಿದ್ದೀನಿ ನಾನು, ಅವ್ರ ಮಾಮನ ಮದುವೆ ಆಗ್ಬಿಟ್ಟು. ಹಾಗೆ ನಮ್ಮ ಗೇಮ್ನ ಶುರು ಮಾಡೋದಕ್ಕಿಂತ ಮುಂಚೆ ಅದೆಲ್ಲ ಒಳಗಡೆ ರೂಮ್ ಕಳಿಸ್ತೀನಿ. ಎಂಟ್ರಿ ತೊಗೊಂಡು ಡ್ಯಾನ್ಸ್ ಹೇಳ್ಕೊಂಡು ಬರ್ತಾರಂತೆ. ನೆಕ್ಸ್ಟ್ ಸ್ಟಾರ್ಟ್. ಇದು ನನ್ನ ಮೈಕು. ಇದೇನು ಅಂದ್ಕೊಬೇಡಿ, ನಾನು ಇದಾದರೂ ಸ್ವಲ್ಪ ಚೆನ್ನಾಗಿರುತ್ತೆ ಎತ್ಕೊಂಡಿದ್ದೀನಿ. ಇದಕ್ಕಿಂತ ಮುಂಚೆ ಎಲ್ಲ ಆಡಿಸುವಾಗ ಭಾಷಣಿಗೆ ಕೂತಿದ್ದೆ. ಹಾಗೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಯಾರಿಗುಂಟು ಯಾರಿಗಿಲ್ಲ ಶೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಕಂಟೆಸ್ಟೆಂಟ್ಸ್ನ ಕರೆಯೋಣ. 4 ಜನ ರೆಡಿಯಾಗಿದ್ದಾರೆ ಡ್ಯಾನ್ಸ್ ಮಾಡ್ಕೊಂಡು ಎಂಟ್ರಿ ಕೊಡೋಕ್ಕೆ. ನಾನು ಸಾಂಗ್ ಪ್ಲೇ ಮಾಡಿದ್ರೆ ನಾವೆಲ್ಲ ಒಬ್ಬೊಬ್ಬರಾಗಿ ಬರ್ತಾರೆ. ಸಾಂಗ್ ಪ್ಲೇ ಮಾಡೋಣ. ನಮ್ಮ ಮೊದಲನೇ ಕಂಟೆಸ್ಟೆಂಟ್ ಯಾರಂದರೆ ಹರ್ಷ. ವಿಡಿಯೋ ನೋಡ್ಕೊಂಡು ಹರ್ಷ. ಕಾಣಿಸ್ಬಾರ್ದು ನೀವು. ತುಂಬಾ ದಿನ ಆದ್ಮೇಲೆ ಗೇಮ್ ಆಡ್ತಿದ್ದೀನಿ. ಏನ್ ಅನಿಸ್ತಿದೆ? ತುಂಬಾ ಖುಷಿ ಆಗ್ತಿದೆ. ಈ ಸತಿ ಗೆಲ್ತೀನಿ ಅನಿಸ್ತಿದ್ಯಾ? ಲಾಸ್ಟ್ ಟೈಮ್ ಎಲ್ಲ ಸೆಕೆಂಡ್ ವಿನ್ನರ್ ಅವಾಗ ಆಗ್ತಿದ್ರಲ್ಲ, ಈ ಸತಿ ಗೆಲ್ತೀರಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಹಾಗೆ ನಮ್ಮ 2ನೇ ಸ್ಪರ್ಧಿನ ಕರೆಯುವಂತ ಸಮಯ. ನಮ್ಮ 2ನೇ ಸ್ಪರ್ಧಿ ಯಾರಂದ್ರೆ ವೇದಾವತಿ. ಈ ಗೇಮ್ ಗೆಲ್ತೀನಿ ಅನಿಸ್ತಿದ್ಯಾ? ಆಲ್ ದಿ ಬೆಸ್ಟ್. ಟೇಕ್ ಯುವರ್ ಸೀಟ್. ಹಾಗೆ ನಮ್ಮ 2 ಕಂಟೆಸ್ಟೆಂಟ್ ರೆಡಿ ಇದ್ದಾರೆ. ನಮ್ಮ 3ನೇ ಕಂಟೆಸ್ಟೆಂಟ್ನ ಬರಮಾಡಿಕೊಳ್ಳೋಣ. ದಟ್ ಇಸ್ ದಿಲೀಪ್. ನಮ್ಮ ಶೋಗೆ ಬಂದು ಏನಿಸ್ತಿದೆ? ಖುಷಿ ಆಗ್ತದೆ. ಇವ್ರ ಬಗ್ಗೆ ಇನ್ನೊಂದು ಹೇಳ್ಬೇಕಪ್ಪ. ನಾವು ಯಾರಿಗೆಲ್ಲ ಶೋನ ನಾನು ಡಿಗ್ರಿ ಓದ್ಬೇಕಾದ್ರೆ ಸ್ಟಾರ್ಟ್ ಮಾಡಿದ್ದು 3 ವರ್ಷದ ಹಿಂದೆ. ಆವಾಗ ಆಡಿಸಿದಾಗ ಫಸ್ಟ್ ಟೈಮು ಇವ್ರು 4 ಜನದಲ್ಲಿ ಇವನೇ ವಿನ್ ಆಗಿದ್ದು. ನಮ್ಮ ಫಸ್ಟ್ ವಿಜೇತ ಏನೋ. ಈ ಸತಿ ವಿನ್ ಆಗ್ತಾನ ಸೋಲ್ತಾನ ಗೊತ್ತಿಲ್ಲ. ಆಲ್ ದಿ ವೆರಿ ಬೆಸ್ಟ್. ಚೆನ್ನಾಗಿ ಆಡಿ. ಟೇಕ್ ಯುವರ್ ಸೀಟ್. ಹಾಗೆ ನಮ್ಮ 4ನೇ ಸ್ಪರ್ಧೆಯನ್ನು ಕರೆಯೋದು ಸಮಯ. ನಮ್ಮ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಹೇಮಾವತಿ. ಹೇಗಿದ್ದೀರಾ? ಹಾಯ್. ನಮ್ಮ ಶೋಗೆ ಮತ್ತೊಮ್ಮೆ ವೆಲ್ಕಮ್. ಥ್ಯಾಂಕ್ ಯು. ಎಕ್ಸೈಟೆಡ್? ಈ ಸತಿ ಯಾರು ವಿನ್ ಆಗ್ಬೋದು? ನಾನು. ಆಲ್ ದಿ ಬೆಸ್ಟ್. ಟೇಕ್ ಯುವರ್ ಸೀಟ್. ನಮ್ಮ ಕಂಟೆಸ್ಟೆಂಟ್ ಸೀಟ್ಗಳಲ್ಲಿ ನಮ್ಮ ಕಂಟೆಸ್ಟೆಂಟ್
ಕಂಟೆಸ್ಟೆಂಟ್ಸ್ ಕುತ್ಕೊಂಡಿದ್ದಾರೆ. ಅಯ್ಯೋ ಪಾಪ ನಮ್ಮ ಕಂಟೆಸ್ಟೆಂಟ್ಸ್ ಕಿಚನ್ಗೆಲ್ಲ ಹೋಗಿದ್ದಾರೆ. ಅವ್ರನ್ನ ಸ್ವಲ್ಪ ಅದಕ್ಕೆ ಕುಡಿಸಿದ್ವಿ. ಈ ಶೋನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳ್ಬಿಡ್ತೀನಿ, ನಿಮ್ಗೆಲ್ಲರಿಗೂ ಗೊತ್ತಿಲ್ಲದೆ ಇರೋದ್ರಿಂದ ಇವ್ರಿಗೆಲ್ಲ ಆಲ್ಮೋಸ್ಟ್ ಆಡಿಸ್ತಿರ್ತೀನಲ್ಲ ಅದರಿಂದ. ಇದರಲ್ಲಿ 3 ಸುತ್ತುಗಳಿರುತ್ತೆ. ಮೊದಲನೇ ಸುತ್ತನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಇವರಿಗೆಲ್ಲ 2 ಪಾಯಿಂಟ್ಸ್ನ ಕೊಟ್ಟಿರ್ತೀವಿ ಆಲ್ರೆಡಿ ಅವ್ರ ಕೈಗೆ. ಪಾಯಿಂಟ್ಸ್ ಇನ್ ದ ಸೆನ್ಸ್ ನಮಗೆ ಕೌಂಟ್ ಬೇಕಲ್ಲ, ಅದಕ್ಕೋಸ್ಕರ ಪೇಪರಲ್ಲಿ ಚಿಟ್ನ ಕೊಡ್ತೀವಿ 2 ಪಾಯಿಂಟ್ಸ್ ಅಂತ. ಆ್ಯಂಡ್ ಮೊದಲನೇ ರೌಂಡಲ್ಲಿ ಅವ್ರು ಬಂದು ಒಂದೊಂದು ಗೇಮ್ನ ಇಷ್ಟು ಗೇಮ್ಸಲ್ಲಿ ಯಾವ್ದು ಬೇಕನ್ನ ಪಿಕ್ ಮಾಡ್ತಾರೆ. ವಿನ್ ಆದರೆ ಮೊದಲನೇ ರೌಂಡಲ್ಲಿ 2 ಪಾಯಿಂಟ್ ಸಿಗುತ್ತೆ ಎಲ್ಲರಿಗೂ. ಓಕೆ. ಆ್ಯಂಡ್ ಎರಡನೇ ರೌಂಡ್ ಹೋಗೋಕ್ಕಿಂತ ಮುಂಚೆ ಮೊದಲನೇ ರೌಂಡಲ್ಲಿ ಏನಾದರೂ ಅವರು ಕಡಿಮೆ ಪಾಯಿಂಟ್ಸ್ ತೊಗೊಂಡಿದ್ರೆ, 4 ಜನದಲ್ಲಿ ಯಾರು ಕಡಿಮೆ ಪಾಯಿಂಟ್ಸ್ ತೊಗೊಂಡಿರ್ತಾರೆ ಅವರು ಎಲಿಮಿನೇಷನ್ ಆಗ್ತಾರೆ. ಇನ್ನು 3 ಜನ ಉಳಿತಾರೆ. ಎರಡನೇ ರೌಂಡ್ಗೆ ಹೋಗ್ತೀವಿ. ಎರಡನೇ ರೌಂಡಲ್ಲಿ ಏನಾಗಿರುತ್ತೆ, ಒಬ್ಬರ ಮೇಲೆ ಒಬ್ಬರು ಆ ಪಾಯಿಂಟ್ಸ್ನ ಬಿಡ್ ಮಾಡೋದು. ಓಕೆ. ಆ ಪಾಯಿಂಟ್ಸ್ನ ಬಿಡ್ ಮಾಡ್ತಾರಲ್ವ, ಆ ರೌಂಡಲ್ಲಿ ಕೂಡ ಅವರೆಷ್ಟು ಇನ್ನೊಬ್ಬರ ಮೇಲೆ ಬಿಡ್ ಮಾಡ್ತಾರೆ ಆ ಪಾಯಿಂಟ್ಸ್ ಅವ್ರಿಗೆ ಸಿಗತ್ತೆ. ಆ್ಯಂಡ್ ಆ ರೌಂಡಲ್ಲಿ ಕೂಡ ಯಾರಾದ್ರೂ ಕಮ್ಮಿ ಪಾಯಿಂಟ್ಸ್ ಇರುತ್ತೆ ಅವರು ಎಲಿಮಿನೇಟ್ ಆಗ್ತಾರೆ. ಇನ್ನು 3ನೇ ರೌಂಡು. ಆ 3ನೇ ರೌಂಡಲ್ಲಿ ಇನ್ನು 2 ಉಳಿದಿರ್ತಾರೆ. ಆ 2ರಿಗೆ ಏನು ಟಾಸ್ಕ್ ಇರುತ್ತಂದರೆ, ದಟ್ ಮಾಮೂಲಿ ಆ್ಯಸ್ ಯೂಶುವಲ್ ಪಿಕ್ ಮಾಡ್ತಾರೆ ಈ ಕಾರ್ಡ್ಸಲ್ಲಿ ಗೇಮ್ ಯಾವ್ದು ಬೇಕಾದನ್ನ. ಅದರಲ್ಲಿ ವಿನ್ ಆದರೆ ಅವರಿಗೆ ಸಿಗುತ್ತೆ 3 ಪಾಯಿಂಟ್ಸ್. ಓಕೆ. ಇಷ್ಟೇ ನಮ್ಮ ಗೇಮ್ಸ್ನ ರೂಲ್ಸ್. 3 ರೌಂಡ್ ಇರುತ್ತೆ. 3 ರೌಂಡು ಲಾಸ್ಟಲ್ಲಿ ಯಾರಿಬ್ರು ಉಳಿದಿರ್ತಾರೋ ಅವರು ಫೈನಲಿಸ್ಟ್ಗಳಾಗ್ತಾರೆ. ಆ ಫೈನಲಿಸ್ಟ್ಗೆ ಒಂದು ಯಾರು ವಿನ್ ಅಂತ ಡಿಸೈಡ್ ಮಾಡೋಕ್ಕೋಸ್ಕರ ಫೈನಲ್ ಅರೇಂಜ್ಮೆಂಟ್ ಒಂದಿರುತ್ತೆ. ಅದನ್ನ ವಿಡಿಯೋದಲ್ಲೇ ನೋಡಿ. ಓಕೆ, ನಮ್ಮ ಮೊದಲನೇ ರೌಂಡ್ನ ಶುರು ಮಾಡೋಣ. ಮೊದಲನೇ ರೌಂಡ್ನ ಶುರು ಮಾಡೋದಕ್ಕಿಂತ ಮುಂಚೆ ಎಲ್ಲರಿಗೂ ನಾನು ಅವಾಗಲೇ ಹೇಳಿರ್ತಾರೆ, ಎಲ್ಲರಿಗೂ 2 ಪಾಯಿಂಟ್ ಮುಂಚೆನೇ ಕೊಡ್ತೀವಿ. ಪಾಯಿಂಟ್ ಇನ್ ದ ಸೆನ್ಸ್ ನಾನು ಎಲ್ಲೋಗ್ತೀನಿ ಕ್ಯಾಪ್ಚರ್ ಮಾಡಿದೆ ನೀವು. ಪಾಯಿಂಟ್ ಇನ್ ದ ಸೆನ್ಸ್ ದಿಸ್ ಪೇಪರ್ಸ್ ನಮ್ಮ ಕೌಂಟ್ ಗೊತ್ತಾಗಂತ ಅವ್ರ ಕೈಯಲ್ಲಿ ಇಟ್ಟಿರ್ತೀನಿ. 2 ಪಾಯಿಂಟ್ಸ್ 2 ಪಾಯಿಂಟ್ಸ್ 2 ಪಾಯಿಂಟ್ಸ್ 2 ಪಾಯಿಂಟ್ಸ್. ಎಲ್ಲರ ಹತ್ರನೂ 2 ಪಾಯಿಂಟ್ಸ್ ಇದೆ. ಈಗ ಅಸಲಿ ಆಟನ ಶುರು ಮಾಡೋಣ. ಈಗ ಮೊದಲನೇ ರೌಂಡ್ ಏನಂತ ಅಂದರೆ, ಆಟ ಆಡಿ ನೋಡು. ನಾನಿಟ್ಟಿರೋ ಹೆಸರು ಯಾರು ನಗಬೇಡಿ. ಓಕೆ, ಆಟ ಆಡಿ ನೋಡೋಣ. ರೂಲ್ಸ್ ಹೇಳ್ಬಿಡ್ತೀನಿ, ಎಲ್ಲರೂ ಓವರಾಗಿ ಕರಿತೀನಿ. ಇಷ್ಟು ಗೇಮ್ಸಲ್ಲಿ ಸೆಲೆಕ್ಟ್ ಮಾಡ್ಕೊತಾರೆ ಯಾವ ಗೇಮ್ ಬೇಕಂತ. ಆ ಗೇಮ್ನ ಆಡ್ತಾರೆ. ಇನ್ ಕೇಸ್ ವಿನ್ ಆದರೆ ಎಲ್ಲ ಗೇಮಿಗೂ ಬರೀ 60 ಸೆಕೆಂಡ್ ಟೈಮ್ ಇರುತ್ತೆ, ಅಂದರೆ 1 ನಿಮಿಷ. ಇದರಲ್ಲಿ ಎಲ್ಲ ಗೇಮಿಗೂ 60 ಸೆಕೆಂಡು. ಬಟ್ ಒಂದೇ ಒಂದು ಗೇಮ್ ಇದೆ, ಅದಕ್ಕೆ 2 ನಿಮಿಷ ಟೈಮ್ ಇದೆ. ಅದು ಯಾವ ಗೇಮ್ ಅಂತ ಸೆಲೆಕ್ಟ್ ಆದರೆ ಹೇಳ್ತೀನಿ ಆಯಿತಾ. ಒಬ್ಬರಾಗಿ ಕರಿತೀನಿ, ಅವರು ಬಂದು ಟಾಸ್ಕ್ ಆಡಬೇಕು. ಆ ಟಾಸ್ಕಲ್ಲಿ ವಿನ್ ಆದರೆ ನಾನು ಅವರಿಗೆ ಕೊಡ್ತೀನಿ 2 ಪಾಯಿಂಟ್ಸ್. ಅರ್ಥ ಆಯ್ತಲ್ಲ? ಯಾರು ಆಡೋಕ್ಕೆ ಇಂಟ್ರೆಸ್ಟ್ ಇದೆಯಪ್ಪ ಫಸ್ಟು ಹೇಳ್ರಿ. 4 ಜನದಲ್ಲಿ ಒಬ್ಬರೇ ಕೈ ಎತ್ತಿರೋದು. ಸೊ ಅವ್ರನ್ನೇ ಕರೆದ್ಬಿಡೋಣ. ಮಿಸ್ಟರ್ ದಿಲೀಪ್, ಇದರಲ್ಲಿ ನಿಮ್ಗೆ ಯಾವ ಕಾರ್ಡ್ ಬೇಕಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎತ್ತಂಗಿಲ್ಲ, ಸುಮ್ಮನೆ ಕೈಯಲ್ಲಿ ಟಚ್ ಮಾಡಬೇಕು. ಯಾವುದು ಅದ್ರ ಮೇಲೆ ಕೈಕು? ದಿಸ್ ಒನ್. ಓಕೆ, ಇದರಲ್ಲಿರೋ ಗೇಮ್ ಯಾವುದಂತ ಫಸ್ಟ್ ಜನರಿಗೆ ತೋರಿಸ್ತೇನೆ. ಓಕೆ, ಫಸ್ಟ್ ಟಾಸ್ಕ್ನ ಸೆಲೆಕ್ಟ್ ಮಾಡಿದ್ದೇನೆ, ಎಲ್ಲರೂ ನೋಡ್ಕೊಳ್ಳಿ. ಕ್ಯಾಚ್ ಇಟ್ ಅಂತೆ. ಸೆಲೆಕ್ಟ್ ಮಾಡ್ಕೊಂಡಿರೋ ಗೇಮ್ನ ಹೆಸರು ಕ್ಯಾಚ್ ಇಟ್. ಈ ಕ್ಯಾಚ್ ಇಟ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳ್ಬಿಡ್ತೀನಿ. ಈ ಕ್ಯಾಚ್ ಇಟ್ ಗೇಮ್ ಏನಂದರೆ, ಈ ಪುಟ್ಟಿನ ಇವನಿಗೆ ಕೊಡ್ತೀನಿ. ಇದರಲ್ಲಿ 10 ವಸ್ತು ಇದೆ. 10 ವಸ್ತು ನಾನು ಇಟ್ಕೊಂಡು ನಾನು ಕ್ಯಾಚ್ ಹಾಕ್ತೀನಿ. ಇವನು ಕ್ಯಾಚ್ ಹಿಡಿಬೇಕು. 10ರಲ್ಲಿ 7 ವಸ್ತುನ ಅವನು ಕ್ಯಾಚ್ ಹಿಡಿದ್ರೆ ಮಾತ್ರ ಅವನಿಗೆ 2 ಪಾಯಿಂಟ್ ಸಿಗುತ್ತೆ. 7ರಲ್ಲಿ 1 ಕಮ್ಮಿ ಆದರೂ ಕೂಡ ಅವನಿಗೆ ಪಾಯಿಂಟ್ ಸಿಗಲ್ಲ. ಚಲೋ. ಇದರಲ್ಲಿ ಟೈಮಿಂಗ್ ಇರಲ್ಲ. ನಾನು 10 ವಸ್ತು ಹಾಕ್ತೀನಿ, 7 ಹಿಡಿಲೇಬೇಕು ಅಷ್ಟೇ. ರೆಡಿನಾ ದಿಲೀಪ್? ನಿಮ್ಮ ಸಮಯ ಶುರುವಾಗ್ತದೆ. ಹೆಂಗೆ ನಮ್ಮ ಎಷ್ಟು ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ವಿಡಿಯೋ ತಗೊಬನ್ನಿ. 1 2 3 4 5 6 7 ನಮ್ಮ ಮೊದಲನೇ ಆಟದಲ್ಲಿ ನಮ್ಮ ಮೈದಾ ವಿನ್ ಆಗಿದ್ದಾರೆ. ನನಗೆ ಸಿಗ್ತದೆ 2 ಪಾಯಿಂಟ್ಸ್. ಕಂಗ್ರ್ಯಾಚುಲೇಷನ್. ಜಾಸ್ತಿ ಇದೆಯಾ? 2 ಪಾಯಿಂಟ್ ಗೆದ್ದಿದ್ದಾರೆ ನಮ್ಮ ಮೈದಾ. ಕ್ಲಾಪ್ ಮಾಡಿ, ಎಲ್ಲರೂ ಕ್ಲಾಪ್ ಮಾಡಿ.
ನಮ್ಮ ಮೊದಲನೇ ಸ್ಪರ್ಧೆ ಹೆಂಗಾಡಿದ್ರು ಅಂತ ಎಲ್ಲರೂ ನೋಡಿದ್ರಲ್ಲ, ಅವ್ರು ಎರಡು ಪಾಯಿಂಟ್ಸ್ ಗೆದ್ರು. ಎರಡನೇ ಸ್ಪರ್ಧೆನ ಕರೆಯುವಂತ ಸಮಯ. ಎರಡನೇ ಸ್ಪರ್ಧೆ ಯಾರಂದ್ರೆ 3 ಜನದಲ್ಲಿ ಹೇಮಾ. ಪ್ಲೀಸ್ ವೆಲ್ಕಮ್ ಹೇಮಾ. ಹಾಗೆ ನಮ್ಮ ಎರಡನೇ ಸ್ಪರ್ಧೆ ಯಾವ ಗೇಮ್ನ ಚೂಸ್ ಮಾಡ್ತಾರೆ ಅಂತ ನೋಡೋಣ. ಇಷ್ಟರಲ್ಲಿ ಯಾವ ಗೇಮ್ ಬೇಕು? ಈಗ ಚಲ್ತೈತಾ? ಹಾಗೆ ನಮ್ಮ ಆಡಿಯನ್ಸ್ ತೋರಿಸ್ತಾನೆ ಯಾವ ಗೇಮ್ ಅಂತ. ಹಾಗೆ ಟಂಗ್ ಅಂಡ್ ಪಿಕ್, ಇದ್ರ ಅರ್ಥ ಈ ಗೇಮ್ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಏನಂತ. ಈ ಗೇಮ್ನ ಅರ್ಥ ಏನಂದ್ರೆ, ನಾವು ನೆಲದ ಮೇಲೆ 10 ವಸ್ತುಗಳನ್ನ ಹಾಕಿರ್ತೀವಿ. ಅದನ್ನ ಅವರು ತನ್ನ ಬಾಯಿ ಮುಖಾಂತರ ಎತ್ಕೊಂಡು ಬಂದು ಪುಟ್ಟಿ ಒಳಗಡೆ ಹಾಕಬೇಕು. 10ರಲ್ಲಿ 7 ಐಟಮ್ನ ತಂದು ಹಾಕಿದ್ರೆ ವಿನ್ ಆಗ್ತಾರೆ. ಕೇವಲ 1 ನಿಮಿಷದಲ್ಲಿ. ಓಕೆನಾ? ಇದಕ್ಕೆ ಟೈಮ್ ಇರುತ್ತೆ 1 ನಿಮಿಷದಲ್ಲಿ 10ರಲ್ಲಿ 7 ವಸ್ತುನ ಹಾಕಬೇಕು. ನೆಲ ಎಲ್ಲ ಬರ್ಸಿದ್ದೀನಿ, ಆಮೇಲೆ ಅದಕ್ಕೆಲ್ಲ ಕಮೆಂಟ್ ಮಾಡಿಬಿಡ್ರಿ ಡಸ್ಟ್ ಇದೆ ಅಂತ. ಚೆನ್ನಾಗಿ ಬರ್ಸಿದ್ದೀನಿ. ಆಯ್ತು ಬಸ್. 3ನೇ ರೌಂಡ ಗೆದ್ದ ಮೇಲೆ ತಾನೆ? ಗೆದ್ದ ಮೇಲೆ ಯಾವಾಗ? ನಿಮ್ಮ ಸಮಯ ಶುರು ಆಗ್ತಾ ಇದೆ. In 3, 2, 1 ಸ್ಟಾರ್ಟ್. ಅಲ್ಲಿ ಏನ್ ಬಿಟ್ಟು ನೀವು ಈ ಕಡೆಯಿಂದ ಎತ್ಕೊಳ್ಳೋದಿಲ್ಲ, ಹಿಂದೆನೇ ಇರ್ಬೇಕಾಗಿ. ವೆರಿ ಗುಡ್. ಮುಂದೆಯಿಂದ ಕೈ ಬಿಡೋಂಗಿಲ್ಲ, ಮತ್ತೆ ಅಲ್ಲಿಂದ ಮುಂದೆ ಬರಂಗಿಲ್ಲ. ಚೆನ್ನಾಗಿ ಆಡ್ತಿದ್ದಾರೆ, ಎಲ್ಲ ಚೀರಪ್ ಮಾಡಬೇಕು. 36 ಸೆಕೆಂಡ್ಸ್ ಇದೆ. ಇನ್ನು ಕೇವಲ 20 ಸೆಕೆಂಡ್ಸ್ ಇದೆ. ಇನ್ನು 15 ಸೆಕೆಂಡ್ಸ್ ಇದೆ. ಸ್ವಲ್ಪ ಕೈ ಬಿಡಂಗಿಲ್ಲ ಹಿಂದೆಯಿಂದ. 10, 9, 8, 7, 6, 5, 4, 3, 2, 1 ಟೈಮ್ ಅಪ್. ನಮ್ಮ ಸ್ಪರ್ಧೆ 10ರಲ್ಲಿ ಎಷ್ಟು ವಸ್ತು ಹಾಕಿದ್ದಾರೆ ಅಂತ ಇವಾಗ ತೋರಿಸ್ತೀನಿ. 1, 2, 3, 4, 5, 6, 7. 10ರಲ್ಲಿ 7 ಐಟಮ್ ಹಾಕಿ ವಿನ್ ಆಗಿದ್ದಾರೆ. ಇವ್ರಿಗೂ ಕೂಡ ಸಿಗ್ತದೆ 2 ಪಾಯಿಂಟ್ಸ್. ಚೆನ್ನಾಗಿ ಆಡಿದ್ರೆ ನಿಮ್ಗೆ 2 ಪಾಯಿಂಟ್ ಸಿಗ್ತಾ ಇದೆ. ಕಂಗ್ರಾಚುಲೇಷನ್ಸ್. ಸಿಟ್. ಅದಕ್ಕೆ ನಮ್ಮ 2ನೇ ಸ್ಪರ್ಧೆ ಹೆಂಗಾಡಿದ್ರು ಅಂತ ನೋಡಿದ್ರಲ್ಲ. ಈಗ ನಮ್ಮ 3ನೇ ಸ್ಪರ್ಧೆನ ಕರೆಯುವಂತ ಸಮಯ. ನಮ್ಮ 3ನೇ ಸ್ಪರ್ಧೆ ಯಾರಂದ್ರೆ ಹರ್ಷ. ಪ್ಲೀಸ್ ವೆಲ್ಕಮ್ ಹರ್ಷ. ಯಾವ್ದು ಬೇಕು ಹರ್ಷ ಅವ್ರೆ? ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಯಾವ ಗೇಮ್ ಅಂತ ತೋರಿಸ್ತೀನಿ. ಇಲ್ಲಡಿ, ಹುಡುಕುವ ಆಟ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ಬಿಡ್ತೀನಿ. ಹುಡುಕುವ ಆಟದ್ದು ಏನಂದ್ರೆ, ನಾವು ನೆಲದ ಮೇಲೆ 7 ಐಟಮ್ಗಳನ್ನ ಹರಡಿರ್ತೀವಿ. ಎಲ್ಲರಿಗೆ ಅವ್ರ ಕಣ್ಣಿಗೆ ಕಟ್ತೀವಿ. ಆ ಬಟ್ಟೆ ಕಟ್ಟಿದ ನಂತರ ಅವರು ಸರ್ಚ್ ಮಾಡಿ 7ರಲ್ಲಿ 5 ವಸ್ತುನ ಹುಡುಕ್ಬಿಟ್ಟು ತನ್ನ ಕೈಯಲ್ಲಿರುವಂತಹ ಪುಟ್ಟಿಗೆ ಹಾಕಬೇಕು. ಅಷ್ಟೇ. ಇದಕ್ಕೂ ಕೂಡ 1 ನಿಮಿಷದ ಟೈಮ್ ಇರುತ್ತೆ. 7ರಲ್ಲಿ 5 ವಸ್ತುನ ಪುಟ್ಟಿಗೆ ಹುಡುಕಿ ಹಾಕಬೇಕು. ಕಣ್ಣು ಕಟ್ಟಿರ್ತೀವಿ. ನನ್ನ ಮೇಲೆ ಅರ್ಧೋಯ್ತು ಫ್ರೆಂಡ್ಸ್. ಹಂಗೆ ನೋಡಿ, ಹಿಂಗೆಲ್ಲ ಹಂಗೆ ಈ ರೇಂಜ್ ಟೈಟಿಗೆ ಅಂತ ಬರ್ತೈತೆ. ಇದೆಷ್ಟು? ಯಾಕೆ ನಾನು ಇವಾಗ ಇದೆಷ್ಟು ವರ್ಷ? ಮತ್ತೆ ಹೆಂಗ್ ಕರೆಕ್ಟಾಗಿ ಹೇಳ್ತಿದ್ಯಾ? ನಾನು ಕರೆಕ್ಟಾಗಿ ನನಗೆ ಗೊತ್ತಿಲ್ಲ. ಯಾಕೆ ನಾವು ಇವಾಗ ಇನ್ನ ಅಲ್ಲಿ ಬಿಟ್ಟಿರ್ತೀವಿ ಕಾಡಲ್ಲೆಲ್ಲ ಬಾಗ್ಲ ಹತ್ರ. ಯಾರು ಅಡ್ಡ ಬರ್ಬೇಕು? 1, 2, 3, 4, 5, 6, 7. ನಿನ್ನ ಸಮಯ ಶುರು ಆಗ್ತಿದೆ. ಸ್ಟಾರ್ಟ್. ಇಷ್ಟೇ ಸ್ಟಾರ್ಟ್ ಮಾಡ್ಬಿಟ್ರೆ ಕಾಣಿಸ್ತಿಲ್ಲ ತಾನೆ? ಕಾಣಿಸ್ತಿಲ್ಲ ತಾನೆ? ನಿಜ? ಓಕೆನಾ? ಈಗ 35 ಸೆಕೆಂಡ್ ಇದೆ. ಇನ್ನ 30 ಸೆಕೆಂಡ್ ಇದೆ. ಇಲ್ಲೆಲ್ಲ ಆಡಿದ್ದೀರಾ?
ಇನ್ನು ಕೇವಲ 25 ಸೆಕೆಂಡ್ಸ್ ಇದೆ. ಇನ್ನು ಕೇವಲ 20 ಸೆಕೆಂಡ್ಸ್ ಇದೆ. ಹುಷಾರು. ಇನ್ನು 15 ಸೆಕೆಂಡ್ ಇದೆ. ಫಾಸ್ಟ್ 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 ಹುಡುಕು 7, 6, 5, 4, 3, 2, 1 ಟೈಮ್ ಅಪ್. 1, 2, 3, 4, 5, 6 ಟಾರ್ಗೆಟ್ ಇದೆ. ಇವ್ರಿಗೂ ಕೂಡ ಏನಪ್ಪ ಹಿಂಗೆ ಇರೋರೆಲ್ಲ ಗೆಲ್ತವ್ರೆ. ಈಗ 3 ಜನ ಆಡಿದ್ರು, 3 ಜನನು 2 ಪಾಯಿಂಟ್ಸ್ ಗೆದ್ದಿದ್ದಾರೆ. ಈಗ ಫೈನಲ್ ಆಗಿ ಹೋಗಿದ್ದಾರೆ. ಅವರು ಗೆದ್ಬಿಟ್ರೆ ಈ ಮ್ಯಾಚ್, ಈ ಫಸ್ಟ್ ರೌಂಡ್ ಅಲ್ಲಿ ಯಾರು ಎಲಿಮಿನೇಷನ್ ಆಗಲ್ಲ. ನೋಡೋಣ ಅವರು ವಿನ್ ಆಗ್ತಾರ ಏನ್ ಮಾಡ್ತಾರೆ ಅಂತ. ಲೆಟ್ಸ್ ವೆಲ್ಕಮ್ ವೇದಾವತಿ. ಇಷ್ಟರಲ್ಲಿ ಯಾವ ಕಾರ್ಡ್ ಬೇಕು ಪಿಕ್ ಮಾಡಿ. ಹಾಗೆ ಇವ್ರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಕಾರ್ಡ್ ಕ್ಯಾಚ್. ಓಕೆ, ಈ ಕ್ಯಾಚ್ ಇಟ್ ರೌಂಡ್ ನಿಮ್ಗೆ ಆಲ್ರೆಡಿ ಮುಂಚೆನೆ ಗೊತ್ತಿರುತ್ತೆ. ಯಾಕಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಯಾವಾಗ ಆಡಿದ್ದ ಏನ್ರಪ್ಪ ಗಡ್ಡಷ್ಟಕ್ಕೆ ಬರೆಯೋದೇ ಇಲ್ಲ. ಓಕೆ, ಈ ಕ್ಯಾಚ್ ಇಟ್ ಅವಾಗ ನೋಡಿರ್ತೀರ. ನಾನು ಕ್ಯಾಚ್ ಹಾಕ್ತೀನಿ, ಇವ್ರು ಕ್ಯಾಚ್ ಹಿಡಿಬೇಕು. 10 ವಸ್ತುನಲ್ಲಿ 7 ವಸ್ತುನ ಕ್ಯಾಚ್ ಹಿಡಿಲೇಬೇಕು. ನೋ ಟೈಮಿಂಗ್. ರೆಡಿ? ಅದು ಬೌನ್ಸ್ ಆಗುತ್ತೆ, ಹುಷಾರಾಗಿ. ರಿವರ್ಸ್ ಇದೆ. ಏನಾಯಿತು? ಥ್ರೋ ಇಟ್. Oh my god, ಇದು 1, 2, 3, 4, 5, 6, 7, 8, 9. 9 ಕ್ಯಾಚ್ ಇರ್ತಿದ್ದಾರೆ. ಸೊ ಈ ರೌಂಡ್ ಅಲ್ಲಿ ವಿನ್ ಆಗಿದ್ದಾರೆ. ಇವ್ರಿಗೂ ಕೂಡ ಸಿಗ್ತಾ ಇದೆ 2 ಪಾಯಿಂಟ್ಸ್. ಕಂಗ್ರ್ಯಾಚುಲೇಷನ್ಸ್. ಒಳ್ಳೆ ರೌಂಡ್ ಮುಗಿತು. ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಈ ರೌಂಡ್ ನ ಕೊನೆಯಲ್ಲಿ ಯಾರ್ಯಾರ ಎಷ್ಟೆಷ್ಟು ಪಾಯಿಂಟ್ಸ್ ಇದೆ ಅಂತ ಕೇಳ್ತೀನಿ, ನೋಡ್ಕೊಳ್ಳಿ. ನಿಮ್ಮ ಹತ್ರ ಎಷ್ಟು ಪಾಯಿಂಟ್ಸ್ ಇದೆ ಅರ್ಷ ಅವರು? ನಿಮ್ಮ ಹತ್ರ ಎಷ್ಟು ಪಾಯಿಂಟ್ಸ್ ಇದೆ? 4 ಪಾಯಿಂಟ್ಸ್. ನಿಮ್ಮ ಹತ್ರ ಎಷ್ಟಿದೆ? 4. ನಿಮ್ಮ ಹತ್ರ 4. ಎಲ್ಲರ ಹತ್ರ 4 ಪಾಯಿಂಟ್ಸ್ ಇದೆ. ಸೊ ಈ ಮೊದಲನೇ ರೌಂಡ್ ಅಲ್ಲಿ ಯಾರು ಕೂಡ ಎಲಿಮಿನೇಷನ್ ಆಗ್ತಿಲ್ಲ. ಎರಡನೇ ಸುತ್ತ ತಡ ಮಾಡಿದೆ. ಎರಡನೇ ಸುತ್ತನ ಸ್ಟಾರ್ಟ್ ಮಾಡ್ಬಿಡೋಣ. ಅದಕ್ಕೆ ಮುಂಚೆ ಎಲ್ಲರಿಗೂ ಒಂದು ಚಿಕ್ಕ ಬ್ರೇಕ್ ಬೇಕಾದ್ರೆ ಎಲ್ಲರೂ ಏನನ್ನು ಮುಗಿಸ್ಕೊಳ್ಳಿ ಅಂತ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಇದು ನಮ್ಮ ಗೇಮ್ ಶೋ ಯಾರಿಗುಂಟು ಯಾರಿಗಿಲ್ಲ. ಈ ಸರಳ ಸವಾಲಿಗೆ 1000 ಬಹುಮಾನ. ಅದೆಲ್ಲ ಕೊಡಲ್ಲ. ಎರಡನೇ ರೌಂಡ್ ನ ಶುರು ಮಾಡೋಣ. ನಮ್ಮ ಎರಡನೇ ರೌಂಡ್ ನ ಹೆಸರು ಬಿಡ್ ಮಾಡು ಪಾಯಿಂಟ್ಸ್ ಗೆಲ್ಲು. ಚಪ್ಪಾಳೆ. ನಾವು ಎರಡನೇ ರೌಂಡ್ ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ತಿರ್ತೀನಿ. ಈ ರೌಂಡ್ ನಲ್ಲೂ ಕೂಡ ಒಬ್ಬೊಬ್ಬರಾಗಿ ಕರಿತೀನಿ. ಗೇಮ್ ನ ಆಸ್ ಯೂಶುವಲ್ ಪಿಕ್ ಮಾಡ್ತಾರೆ. ಬಟ್ ಇಲ್ಲಿ ನಾನು ಅವ್ರಿಗೆ ಪಾಯಿಂಟ್ಸ್ ಕೊಡಲ್ಲ. ಅವರೇ ಬೇರೆಯವ್ರ ಮೇಲೆ ಬಿಡ್ ಮಾಡ್ಬೇಕು ಪಾಯಿಂಟ್ಸ್ ನ. ಗೆದ್ರೆ ನೀನು ನಂಗೆ ಇಷ್ಟು ಕೊಡ್ಬೇಕು ಪಾಯಿಂಟ್ಸ್ ಅಂತ. ಸೊ ಅವ್ರು ವಿನ್ ಆದ್ರೆ ಅವ್ರು ಎಷ್ಟು ಬಿಡ್ ಮಾಡಿರ್ತಾರೋ ಆ ಪಾಯಿಂಟ್ಸ್ ನ ಅಪೋಸಿಟ್ ಯಾರು ಬಿಡ್ ಮಾಡಿದ್ರು ಅವ್ರ ಹತ್ರ ಇಸ್ಕೊಡ್ತೀನಿ. ಸೊ ಅಂದ್ರೆ ಇವರೇ ಅವರಿಗೆ ಆ ಪಾಯಿಂಟ್ಸ್ ನ ಕೊಡ್ಬೇಕು ಅಷ್ಟೇ. ಸೊ ಈಗ ಕರಿಯೋಣ ಒಬ್ಬೊಬ್ಬರಾಗಿ. ಯಾರ್ಯಾರು ಹೆಂಗೆ ಆಡ್ತಾರೆ ಅಂತ ಎಲ್ಲರೂ ನೋಡ್ತಾ ಇರಿ. ಯಾರನ್ನ ಕರಿಬೇಕು ವರ್ಷ ಅವ್ರೆ? ಯಾರು ರೆಡಿ ಇರ್ತಾರೆ ನೋಡ್ರಿ ನಮ್ಮ ಆಯ್ತಾ. ಬಟ್ ಅವನ್ನ ಫಸ್ಟ್ ಕರಿತಾ ಇಲ್ಲ. ಈ ಸತಿ ಫಸ್ಟ್ ಆಡಕ್ ಬರ್ತಾ ಇದ್ದಾರೆ ವೇದಾವತಿ ಆರ್. ಗುಡ್. ಓಕೆ, ಇವರು ಇಷ್ಟರಲ್ಲಿ ಈ ಗೇಮ್ನ ಪಿಕ್ ಮಾಡಿದ್ದಾರೆ. ಈ ಗೇಮ್ ಯಾವುದು? ಓಕೆ, ಎಲ್ಲರೂ ನೋಡ್ರಪ್ಪ. ಬಕೆಟ್ ಬಾಲ್ ನ ಪಿಕ್ ಮಾಡಿದ್ದಾರೆ. ಬನ್ನಿ, ಈ ಬಕೆಟ್ ಬಾಲ್ ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ಬಿಡ್ತೀನಿ. ಏನಂದ್ರೆ ನಾವು ಆ ಪುಟ್ಟಿನ ಅಲ್ಲಿ ಇಟ್ಟಿರ್ತೀವಿ ಮಾರ್ಜಿನ್ ಒಳಗಡೆ. ಇಲ್ಲಿ ನಾವು 10 ವಸ್ತುನ ಹರಡಿರ್ತೀವಿ. 10ರಲ್ಲಿ 7 ವಸ್ತುನ ಅವರು ಪುಟ್ಟಿ ಒಳಗಡೆ ಹಾಕಬೇಕು. 1 ನಿಮಿಷ ಟೈಮ್ ಇರುತ್ತೆ. ಅಷ್ಟರಲ್ಲಿ ಆ ಬಕೆಟಿಂದ ಆಚೆ ಓಡೋದ್ರೆ ಓಡಿ ಎತ್ಕೊಂಡು ಬಂದು ವಾಪಸ್ ಅವ್ರ ಪೊಸಿಷನ್ಗೆ ಹೋಗಿ ಎಸಿಬೋದು. 10ರಲ್ಲಿ 7 ವಸ್ತು ಬಕೆಟಿಗೆ ಬಿದ್ದರೆ ಇವರು ವಿನ್ ಆಗ್ತಾರೆ. ಅದಕ್ಕಿಂತ ಮುಂಚೆ ಯಾರ ಮೇಲೆ ಎಷ್ಟು ಬಿಡ್ ಮಾಡ್ತಾರೆ ಅಂತ ಕೇಳುವ. ನಿಮ್ಮ ಹತ್ರ ಎಷ್ಟು ಪಾಯಿಂಟ್ಸ್ ಇದೆ? 4 ಪಾಯಿಂಟ್ಸ್ ಅಲ್ಲಿ ನೀವು ಯಾರ ಮೇಲೆ ಎಷ್ಟು ಬಿಡ್ ಮಾಡ್ತೀರಾ? ಓಕೆ, ಹರ್ಷ ಮಾಡ್ತಿದ್ದಾರೆ. ಎಷ್ಟು ಪಾಯಿಂಟ್ ಮಾಡ್ತೀರಾ? ಓಕೆ, ಅವರು ಹರ್ಷ ಅವರ ಮೇಲೆ ಇವರು 2 ಪಾಯಿಂಟ್ಸ್ ಬಿಡ್ ಮಾಡ್ತಾ ಇದ್ದಾರೆ. ಓಕೆ, ವಿನ್ ಆದ್ರೆ ಹರ್ಷ ಅವರು ಇವ್ರಿಗೆ 2 ಪಾಯಿಂಟ್ಸ್ ನ ಕೊಡ್ಬೇಕು. ಸೋತ್ರೆ ಇವರೇ ಅವ್ರಿಗೆ 2 ಪಾಯಿಂಟ್ ನ ಕೊಡ್ಬೇಕು ಅಷ್ಟೇ. ಓಕೆ, ನಿಮ್ಮ ಸಮಯ ಶುರು ಆಗ್ತದೆ. ಸ್ಟಾರ್ಟ್. ಫೋಕಸ್ ಮಾಡಿ ಹಾಕಿ. ಸ್ವಲ್ಪ ಸ್ಲೋ ಮಾಡಿ. ವೆರಿ ಗುಡ್.
ಅಲ್ಲಿ ಬೇಳೆದು ತೋರಿಸ್ಬೇಕು ಅಷ್ಟೇ ಶಿವ ನೀನು. ಸ್ವಲ್ಪ ಸ್ಲೋ ಮಾಡಿ. ಇನ್ನೂ ಟೈಮ್ ಇದೆ, ಓಡೋದು ಬೇಗ ಎತ್ಕೊಂಡು ಹೋಗ್ಬೋದು. ಓಡಿ 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 ಅಷ್ಟೇ ಇಲ್ಲ ಮಕ್ಕ, ಎಲ್ಲ ಎತ್ಕೊಳ್ಳಿ, ರೋಲ್ ಹಾಕ್ಬೇಕು. 20 seconds ಇದೆ. ಓಡಿ 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 ಓಡಿ. ಇನ್ನು 15 ಸೆಕೆಂಡ್ ಇದೆ. 10, 9, 8, 7, 6, 5, 4, 3, 2, 1. ಇಲ್ಲಿ ಹಾಕಿದ್ದಾರೆ ಪುಟ್ಟಿಯನ್ನು ತೋರಿಸ್ತೀನಿ. ಪುಟ್ಟಿ ನೋಡಿ. 1, 2, 3, 4. ಸೊ ಅನ್ಫಾರ್ಚುನೇಟ್ ಇವರು ಈ ಟಾಸ್ಕ್ನ ವಿನ್ ಆಗಕ್ಕಾಗಿಲ್ಲ. ಸೊ ಇವರು ಹರ್ಷ ಅವ್ರ ಮೇಲೆ 2 ಪಾಯಿಂಟ್ಸ್ನ ಬಿಡ್ ಮಾಡಿದ್ರು. ಹರ್ಷ ಅವ್ರಿಗೆ ಇವರು 2 ಪಾಯಿಂಟ್ಸ್ನ ಕೊಡ್ತಾರೆ. ಕೊಟ್ಬಿಡಿ. ಗುಡ್ ಹರ್ಷ. ಹೆಂಗೆ ಮೊದಲನೇ ಸ್ಪರ್ಧೆ ಅನ್ಫಾರ್ಚುನೇಟ್ಲಿ ವಿನ್ ಆಗಕ್ಕಾಗಿಲ್ಲ. 2ನೇ ಸ್ಪರ್ಧೆನ ಕರೆಯುವಂಥ ಸಮಯ. 2ನೇ ಸ್ಪರ್ಧೆ ಯಾರಂದ್ರೆ ನನ್ನ ಮೈಕ್ ಬಿದ್ದೋಯ್ತು. ನೋಡಿ ನನ್ನ ಮೈಕ್ ಓದಂಗಿಲ್ಲ. ಬೇಗ ತಕ್ಕಂತ ಹೀಗೆಮ್ಮ. ಆಕೆ ನಮ್ಮ ದಿಲೀಪ್ ಅವರು ಆಯ್ಕೆ ಮಾಡ್ಕೊಂಡಿರುವಂಥದ್ದು ಇಲ್ಲಾಡಿ ಬಿಸ್ಕೆಟ್ ಬಿಲ್ಡಿಂಗ್. ಈಗಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಹೇಳ್ಬಿಡ್ತೀನಿ. ಬಿಸ್ಕೆಟ್ ಬಿಲ್ಡಿಂಗ್ ನಾವು ಬಿಸ್ಕೆಟ್ ನ ಕೊಡ್ತೀವಿ. ಅವರು ನೀರ್ ಡೌನ್ ಮಾಡ್ಬಿಟ್ಟು ಹೆಡ್ ನ ಎತ್ಬಿಟ್ಟು ಓಲ್ಡ್ ಬಿಸ್ಕೆಟ್ ನ ನಿಲ್ಲಿಸ್ಬೇಕು ಒಂದ್ರ ಮೇಲೊಂದು. ಓಕೆ, ಅಷ್ಟೇ, 1 ನಿಮಿಷದಲ್ಲಿ. ಓಕೆ, ಟಾಸ್ಕ್ ಅರ್ಥ ಆಯ್ತಾ? ನೀವು ಯಾರ ಮೇಲೆ ಎಷ್ಟು ಬಿಡ್ ಮಾಡ್ತೀರಾ ಹೇಳಿ. ಬೇಗ 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 ಬೇಗ. ಯಾರ ಮೇಲೆ? ಈ ಬಾಯಿ ಹೇಳ್ಬೇಕು. ಅಲ್ಲಿ ನಮ್ಮ ವಿಡಿಯೋ ಕಡಿಮೆ ಆಯ್ತು. ಆಯ್ತು, ನೀವು ಮಾತಾಡೋದು ಇದು ನಮ್ಮ ಮಾತಾಡ್ಬಿಡ್ತಾರೆ. 1 ಪಾಯಿಂಟ್ ಬಿಡ್ ಮಾಡ್ತೀನಿ. ಓಕೆ, ನಮ್ಮ ಹೇಮಾ ಅವ್ರ ಮೇಲೆ ನಮ್ಮ ದಿಲೀಪ್ ಅವರು 1 ಪಾಯಿಂಟ್ನ ಬಿಡ್ ಮಾಡಿದ್ದಾರೆ. ಇವ್ರು ವಿನ್ ಆದ್ರೆ ಇವ್ರಿಗೆ 1 ಪಾಯಿಂಟ್ ಕೊಡ್ಬೇಕು. ಸೋತ್ರೆ ಇವರೇ ಅವ್ರಿಗೆ 1 ಪಾಯಿಂಟ್ ಕೊಡ್ತಾರೆ ಅಷ್ಟೇ. ಓಕೆ, ನಿಮ್ಮ ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟ್. 1 ಕೈ ಯೂಸ್ ಮಾಡಬೇಕು. ಮಾಡಿ ಪರವಾಗಿಲ್ಲ. ಇನ್ನೊಂದು ಕೈ ಕೆಳಗಡೆ. ನೀವು ಮಾತಾಡಬೇಕು. ಕಂಟೆಸ್ಟೆಂಟ್ಸ್ ಸುಮ್ಮನೆ ಕೂತ್ಕೋಬೇಕು. ಓಕೆ ಓಕೆ. ವೆರಿ ಗುಡ್. ಇನ್ನು ಫಾಸ್ಟಾಗಿ ಮಾಡಬೇಕಾಗುತ್ತೆ. ಇನ್ನು 25 ಸೆಕೆಂಡ್ಸ್ ಇದೆ. ಸ್ವಲ್ಪ ಫಾಸ್ಟಾಗಿ ಮಾಡಿ. 20 ಸೆಕೆಂಡ್ಸ್ ಇದೆ. ಫಾಸ್ಟಾಗಿ ಮಾಡಿ. ಇನ್ನೂ ಸ್ವಲ್ಪ ತಾಳೆ ಎತ್ತಿ, ಹಿಂದಕ್ಕೆ ಎತ್ತಿ ಇನ್ನೊಂಚೂರು. ಫಾಸ್ಟಾಗಿ ಮುಗಿಸಿ. ಇನ್ನು 13 ಸೆಕೆಂಡ್ ಇದೆ ಅಷ್ಟೇ. ಬೇಗ ಬೇಗ ಬೇಗ. 10, 9, 8, 7, 6, 5, 4, 3, 2, 1. ಟೈಮ್. ದೀಪ್ ಮಹಾರಾಜ್ ಅವರು ಆಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ 1 ನಿಮಿಷದಲ್ಲಿ 7 ಬಿಸ್ಕೆಟ್ನ ಇಡಕ್ಕಾಗಿಲ್ಲ. ಲಾಸ್ಟ್ 7 ಇಟ್ಟ, ಬಟ್ ಟೈಮ್ ಆಗೋಯ್ತು, ಬಿದ್ದೋಯ್ತದು. ನೋಡೋಣ ನೆಕ್ಸ್ಟ್ ಟೈಮ್ ಗೆದ್ರು. ಇವರು ಬರೀ ಹಾಗಾಗಿ 1 ಪಾಯಿಂಟ್ ಬಿಡ್ ಮಾಡಿದ್ದಾರೆ. ಇವರೇ ಅವ್ರಿಗೆ ಕೊಡ್ಬೇಕು. ಕೊಟ್ಬಿಡಿ 1 ಪಾಯಿಂಟ್. ನೋಡ್ರಿ ಹೆಂಗೆ 1 ಪಾಯಿಂಟ್ನ ಇವ್ರು ಅವ್ರಿಗೆ ಕೊಡ್ತಾರೆ. ನೀನು ಬಿಡ, ಬಿಗ್ ಬಾಸ್ ಹನುಮಂತ ಇದ್ದಂಗೆ. ಸರಿ, ಬುದ್ಧಿವಂತ. ಕೂತ್ಕೊಳ್ಳಿ ನಿಮ್ಮ ಪ್ಲೇಸ್. ಓಕೆ, ನಮ್ಮ ಇಬ್ರು ಸ್ಪರ್ಧೆ ಹೆಂಗಾಡಿದ್ರು ಅಂತ ನೋಡಿದ್ರಲ್ಲ. ಬಟ್ ಇಬ್ರು ಗೆಲ್ಲಕ್ಕಾಗಿಲ್ಲ. ಇನ್ನಿಬ್ರು ಉಳಿದಿದ್ದಾರೆ. ಹೆಂಗಾಡ್ತಾರೆ ನೋಡುವ. ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ನ ಕರೆಯುವಂತ ಸಮಯ. ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಂದ್ರೆ ಹರ್ಷ. ಹೇಮಾವತಿ. ಗೇಮ್ಸ್ ಅಲ್ಲಿ ಯಾವ ಗೇಮ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟರಲ್ಲಿ ಇದಾ? ಓಕೆ, ಇವ್ರು ಸೆಲೆಕ್ಟ್ ಮಾಡ್ಕೊಂಡಿರೋಂತಹ ಗೇಮ್ ಬಿಸ್ಕೆಟ್ ಬಿಲ್ಡಿಂಗ್ ಇವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈಗ ಪ್ರೀವಿಯಸ್ ಅಲ್ಲಿ ನಡೆದಿದ್ದಾರೆ. ಇವರು ಬಿಸ್ಕೆಟ್ನ 7 ಬಿಸ್ಕೆಟ್ನ ಹಣೆಯ ಮೇಲೆ ಜೋಡಿಸ್ಬೇಕು 1 ನಿಮಿಷದಲ್ಲಿ. ಮುಂಚೆ ಯಾರ ಮೇಲೆ ಎಷ್ಟು ಬಿಡ್ ಮಾಡ್ತೀರಾ? ಇಲ್ಲಿ ನೋಡ್ಕೊಳ್ಬೇಕು. ಯಾರ ಮೇಲೆ ಎಷ್ಟು ಬಿಡ್ ಮಾಡ್ತೀರಾ? ಹರ್ಷ ಮೇಲೆ 2. ಓಕೆ, ಇವರು ಹರ್ಷ ಅವ್ರ ಮೇಲೆ 2 ಪಾಯಿಂಟ್ಸ್ನ ಬಿಡ್ ಮಾಡ್ತಿದ್ದಾರೆ. ಗೆದ್ರೆ ಇವ್ರಿಗೆ ಅವ್ರು ಕೊಡ್ತಾರೆ. ಸೋದ್ರೆ ಇವಳೇ ಅವ್ರಿಗೆ ಕೊಡ್ಬೇಕು. ನಿಮ್ಮ ಸಮಯ ಶುರು ಆಗ್ತದೆ ಈಗ. ಫಾಸ್ಟ್ ಮಾಡಬೇಕಾಗುತ್ತೆ. 7 ಇಡಬೇಕು. 7 ಆಗಿ ಅದು 3 ಸೆಕೆಂಡ್ ನಿಂತ್ಕೊಂಡ್ರೆ ಮಾತ್ರ ನಾನು ಕೊಡ್ತೀನಿ. ಬಿದ್ದೋದ್ರೆ ಕೊಡಲ್ಲ. ಈಗ ನಿಮ್ಮ ಹತ್ರ 45 ಸೆಕೆಂಡ್ಸ್ ಇದೆ. ಕಾನ್ಸಂಟ್ರೇಟ್ ಮಾಡಿ.
ಈಸಿಯಾಗಿ ಮಾಡ್ತಿದ್ದಾರೆ, ಗುಡ್. ಇನ್ನು ನಿಮ್ಮ ಹತ್ರ 35 ಸೆಕೆಂಡ್ಸ್ ಇದೆ. ಇನ್ನು ನಿಮ್ಮ ಹತ್ರ 30 ಸೆಕೆಂಡ್ಸ್ ಇದೆ. ಹಾರಾಗಿದೆ ಅಷ್ಟೊಂದು. 25 ಸೆಕೆಂಡ್ಸ್ ಇದೆ. ಹಾಂ, 3, 2, 1, ವಿನ್ನರ್. ಹೇಮಾ ಅವರು ವಿನ್ ಆಗಿದ್ದಾರೆ ಟಾಸ್ಕ್ನ. ಎಷ್ಟು ಖುಷಿ ಆಗ್ತಿದೆ. ಹಾಗೆ ನಿಮ್ಮ ಕ್ಯಾಶ್ನ ಕನೆಕ್ಟ್ ಮಾಡಿ, ಸಾರಿ ನಿಮ್ಮ ಪಾಯಿಂಟ್ಸ್ನ ಕನೆಕ್ಟ್ ಮಾಡ್ಕೊಳ್ಳಿ. ಅವರೇ ಕೊಟ್ಬಿಟ್ಟು ಓಕೆ, ಕೂತ್ಕೊಳ್ಳಿ. ನಮ್ಮ ಎರಡನೇ ರೌಂಡ್ನ ಕೊನೆಯ ಸ್ಪರ್ಧಿನ ಕರೆಯುವಂಥ ಸಮಯ. ನಮ್ಮ ಕೊನೆಯ ಸ್ಪರ್ಧಿ ಯಾರು? ಮಿಸ್ಟರ್ ಹರ್ಷವರ್ಧನ್. ನಿಮ್ಗೆ ಯಾವ್ದು ಸೆಲೆಕ್ಟ್ ಮಾಡಿ ಸರ್. ದಿಸ್ ಒನ್. ಹಾಗೆ ನಮ್ಮ ಹರ್ಷ ಅವರು ಸೆಲೆಕ್ಟ್ ಮಾಡಿರೋಂಥ ಗೇಮ್ನ ತೋರಿಸ್ತೀನಿ. ಹೈಡ್ ಅಂಡ್ ಸೀಕ್. ಹಾಗೆ ಇವರು ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಗೇಮ್ ಹೈಡ್ ಅಂಡ್ ಸೀಕ್ ಅಂತ. ಈ ಗೇಮ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳ್ಬಿಡ್ತೀನಿ. ಏನಂದರೆ, ನಾವು 7 ವಸ್ತುಗಳನ್ನ ಮನೆಯಲ್ಲಿ ಬಚ್ಚಿರ್ತೀನಿ. ಓಕೆ, ಆ 7 ವಸ್ತುವಲ್ಲಿ ಇವನು 5 ವಸ್ತುನ ಹುಡುಕ್ಬೇಕು. 2 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಮಿಗಿದ ಗೇಮ್ಗೆಲ್ಲ 1 ನಿಮಿಷ ಅಷ್ಟೇ ಇರುತ್ತೆ. ಇದಕ್ಕೆ 2 ನಿಮಿಷ. ಯಾಕಂದರೆ ಕಷ್ಟ ಇದೆ ಈ ಗೇಮ್. ನಾವು ಅಲ್ವಾ ಮುಂಚೆಲ್ಲ ಆಡ್ಸೋದು ನೋಡಿದ್ದೀವಿ, ಸಾಲಿನ ಟೈಮು. 7ರಲ್ಲಿ 5 ವಸ್ತುನ ಕಂಡುಹಿಡಿಬೇಕು. ನಾನು ಎಲ್ಲೆಲ್ಲಿ ಬಚ್ಚಿರ್ತೀನಿ ಎಲ್ಲ ತೋರಿಸ್ತೀನಿ. ಅದು ಕಂಡುಹಿಡಿದಾರೆ ಎಲ್ಲ ನೋಡೋಣ. ಅದಕ್ಕೆ ಮುಂಚೆ ಯಾರ ಮೇಲೆ ಎಷ್ಟು ಬಿಡ್ ಮಾಡ್ತೀರಾ ಸರ್? ಹಾಂ, ಓಕೆ. ಇವರು ಹೇಮಾ ಮೇಲೆ 2 ಪಾಯಿಂಟ್ಸ್ನ ಬಿಡ್ ಮಾಡಿದ್ದಾರೆ. ಇನ್ನಾಗ್ತಾರ ಈ ಒಂದು ಯೆಲ್ಲೋ ಕಲರ್, ದಟ್ ಒನ್ ಗ್ರೀನ್ ಕಲರ್, ಆ್ಯಂಡ್ ಈ ಒಂದು ಪೆನ್ನು, ಈ ಒಂದು ರಬ್ಬರ್ ಬ್ಯಾಂಡ್, ಈ ಒಂದು ಡುಮ್ಮಗುಂಬೆ, ಈ ಒಂದು ಡುಮ್ಮ ಕ್ಲಿಪ್, ಈ ಒಂದು ತುಪ್ಪಕನ ಕ್ಲಿಪ್. ಇಷ್ಟೇ ನಮ್ಮ ವಸ್ತುಗಳು. ಈ ವಸ್ತುಗಳ ಎಲ್ಲ ಇಷ್ಟೇ. ಈ 7 ವಸ್ತುಗಳಲ್ಲಿ ಇವನು 5 ವಸ್ತುನ 2 ನಿಮಿಷದಲ್ಲಿ ಕಂಡುಹಿಡಿಬೇಕು. ನಾನು ಎಲ್ಲೆಲ್ಲಿ ಬಚ್ಚಿರ್ತೀನಿ ಅದು ನಿಮಗೆ ಆಡಿಯನ್ಸ್ಗೆ ತೋರಿಸ್ತೀನಿ, ಅವನಿಗೆ ತೋರಿಸೋಣ. ಬನ್ನಿ. ಎಲ್ಲಿ ತಂದು ಹಂಗೆ ಬರ್ತಾಯಿತ್ತು. ಯಾರು ಏನು ಕ್ಲೂ ಕೊಡೋಂಗಿಲ್ಲ, ಮುಂಚೆ ಹೇಳ್ತದೆ. ಯಾರು ಏನು ಆಕ್ಷನ್ ಮಾಡೋದಾಗ್ಲಿ, ಏನು ಮಾಡೋದಾಗ್ಲಿ, ಏನು ಮಾಡೋಂಗಿಲ್ಲ. ರೂಲ್ಸ್. ನಿಮ್ಮ ಸಮಯ ಶುರು ಆಗ್ತಾ ಇದೆ. 3, 2, 1 ಸ್ಟಾರ್ಟ್. ಹುಡುಕಿ. ಒಂದು ಹುಡುಕಿದ್ದಾರೆ. ಯಾರು ಏನು ಕ್ಲೂ ಕೊಡೋಂಗಿಲ್ಲ. 2 ಹುಡುಕಿದ್ದಾರೆ. ಕರೆಕ್ಟಾಗಿ ಯಾವಾಗ ಆಮೇಲೆ ಹೇಳ್ತೀನಿ. 3 ಹುಡುಕಿದ್ದಾರೆ. 4 ಹುಡುಕಿದ್ದಾರೆ. ಓಕೆ ನಿಜವಾಗಿ ಲೈಟ್ ಬೇಕಾದ್ರೆ ಹಾಕೋಬೋದು. ಆ ಕಡೆ ಇದೆ ನೋಡಿ, ಈರುಳ್ಳಿ ಹತ್ರ. 3 ಹಾಕ್ಬಿಟ್ಟಿವಿ ಇದನ್ನ. ಹುಡುಕ್ತಾರೆ. ಇನ್ನು 1 ನಿಮಿಷ ಇದೆ. ಇನ್ನು ಕೇವಲ 1 ನಿಮಿಷ ಇದೆ. ಹುಡುಕಿ ಮೇಲೆ ಕುತ್ಬೇಡ. ಹಾಂ, ಹುಡುಕಿ. ಇನ್ನು 50 ಸೆಕೆಂಡ್ಸ್ ಇದೆ. ಇನ್ನು 50 ಸೆಕೆಂಡ್ ಇದೆ. 45 ಸೆಕೆಂಡ್ ಇದೆ. ಓಕೆ, ಫಸ್ಟ್ ಹುಡುಕಿ. 40 ಸೆಕೆಂಡ್ ಇದೆ. ಯಾವುದೋ ಹುಡುಕ್ತವನ್ನ ಪಲಕ್ ಅಂತ. ಇನ್ನು ಕೇವಲ 30 ಸೆಕೆಂಡ್ಗಳಿದೆ.
ಹರ್ಷ ಅವರೇ ಹುಡುಕಿ ನಿಮಗೆ ಸಾಧ್ಯ. ತಮ್ಮನ್ನ ನನಗೆ ಇಲ್ಲ ಅಲ್ಲ ಅಕ್ಕ? 20 ಸೆಕೆಂಡ್ಸ್ ಇದೆ ಹರ್ಷ ಅವರೇ. 20 ಸೆಕೆಂಡ್ಸ್ ಇದೆ. 15 10 9 8 7 6 5 4 3 2 1 ಟೈಮ್ ಅಪ್. ಒಂದು ಮ್ಯಾಚ್. ಇಷ್ಟು ವಸ್ತುನ ನಾನು ಬಚ್ಚಿಕ್ಕಿದೆ. ಇಷ್ಟರಲ್ಲಿ ಇವನು ಯಾವ್ದನ್ನ ಸರ್ಚ್ ಮಾಡಿದೆ ಅಂತ ತೋರಿಸ್ತೀನಿ. ಇದು ಸಾರಿ ಇದು ಆಟದಲ್ಲಿತ್ತ ಇರಲಿಲ್ಲ. ಇದು ಆಟದಲ್ಲಿತ್ತ ಇರಲಿಲ್ಲ. ಇದಿತ್ತ ಇತ್ತು. ಇದಿತ್ತ ಇತ್ತು. ಇದಿತ್ತ ಇತ್ತು. ಇದಿತ್ತ ಇರಲಿಲ್ಲ. ಇದಿತ್ತ ಇರಲಿಲ್ಲ. ಇದಿತ್ತ ಇತ್ತು. ಇದಿತ್ತ ಇತ್ತು. ಇದಿತ್ತ ಇರಲಿಲ್ಲ. ಇನ್ನೊಂದು ಯಾವ್ದಿತ್ತು? ಈ ಒಂದು ರಬ್ಬರ್ ಬ್ಯಾಂಡ್ ಇತ್ತು. ಒಂದು ಕಂಡಿಡ್ದೆ ಇಲ್ಲ, ನಾನು ಅವಾಗ ಮಾಡ್ತಿದ್ದೆ. 2 3 4 5 6 ಹಾಗೆ ನನ್ನ ಬಚ್ಚಿಕ್ಕಿದಂತಹ 7 ಐಟಮ್ಸ್ ಅಲ್ಲಿ ಅವನು 7 ಐಟಮ್ಸ್ ಅಲ್ಲಿ 5 ಐಟಮ್ ಸಕ್ಸಸ್ಫುಲ್ ಆಗಿ ಹುಡುಕಿದ್ದಾನೆ 2 ನಿಮಿಷದಲ್ಲಿ. ಸೊ ಅವನು ಬಿಡ್ ಮಾಡಿದಂತಹ ದುಡ್ಡು ಅವ್ನು ಇವಾಗ ಕಲೆಕ್ಟ್ ಮಾಡುವಂತ ಟೈಮ್. ಅಪ್ರಿಸಿಯೇಷನ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಕುತ್ಕೊಳ್ಳಿ. ನಮ್ಮ 2ನೇ ರೌಂಡ್ ಆದಂತಹ ಬಿಡ್ ಮಾಡಿ ಪಾಯಿಂಟ್ಸ್ ಕೇಳಿ ಇಲ್ಲಿಗೆ ಮುಗಿದಿದೆ. ಯಾರಾದ್ರೂ ಎಷ್ಟೆಷ್ಟು ಪಾಯಿಂಟ್ಸ್ ಇದೆ ಅಂತ ಕೇಳೋಣ. ಚಲೋ, ನಿಮ್ಮ ಹತ್ರ ಎಷ್ಟು ಪಾಯಿಂಟ್ಸ್ ಇದೆ? 6 ಪಾಯಿಂಟ್ಸ್ ಇದೆ ಹರ್ಷ ಅವ್ರ ಹತ್ರ. ನಿಮ್ಮ ಹತ್ರ ಬೇಡ 2 ಪಾಯಿಂಟ್ಸ್. ಹಾಗೆ ನಮ್ಮ ಹೇಮಾ ಅವ್ರ ಹತ್ರ 5 ಪಾಯಿಂಟ್ಸ್ ಇದೆ. ನಮ್ಮ ದಿಲೀಪ್ 3. ನಮ್ಮ ದಿಲೀಪ್ ಅವ್ರ ಹತ್ರ 3 ಪಾಯಿಂಟ್ಸ್ ಇದೆ. ಸೊ ಈ 2ನೇ ರೌಂಡ್ನ ನಂತರ ಟಾಪ್ ಅಲ್ಲಿ ಇರುವಂತದ್ದು ನಮ್ಮ ಹರ್ಷವರ್ಧನ್ ಅವರು. 2ನೇ ಸ್ಥಾನದಲ್ಲಿರುವಂತಹದ್ದು ನಮ್ಮ ಹೇಮಾವತಿ ಅವರು. ನಮ್ಮ 3ನೇ ಸ್ಥಾನದಲ್ಲಿರುವಂತಹದ್ದು ನಮ್ಮ ದಿಲೀಪ್ ಅವರು. ಸೊ ಅನ್ಫಾರ್ಚುನೇಟ್ಲಿ ಈ ರೌಂಡ್ನಿಂದ ಎಲಿಮಿನೇಟ್ ಆಗ್ತಿದ್ದಾರೆ ವೇದಾವತಿ ಅವರು. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ನಮ್ಮ ಹರ್ಷಗೆ ಬಂದು ನಿಮ್ಗೆ ಏನಿಸ್ತು? ಖುಷಿ. ಯಾಕೆ ನಿಮಗೆ ವಿನ್ ಆಗಕ್ಕಾಗಿಲ್ಲ? ಅದು ಕ್ಯಾಚ್ ಹಿಸ್ಟರಿ. ಓಕೆ, ಅವ್ರ ಟಾಸ್ಕ್ ಸ್ವಲ್ಪ ಡಿಫಿಕಲ್ಟ್ ಇದೆ, ಅದರಿಂದ ಅವ್ರಿಗೆ ವಿನ್ ಆಗಕ್ಕಾಗಿಲ್ಲ. ನೀವು ನಮ್ಮ ಶೋನ ಕುತ್ಕೊಂಡು ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ಕಮಿಂಗ್. ಶೋನ ಒಂದು ಚಿಕ್ಕ ವಿರಾಮದ ನಂತರ ಸ್ಟಾರ್ಟ್ ಮಾಡುವ. 2 ಗಂಟೆ ಇರುತ್ತೆ, ಸ್ವಲ್ಪ ಬ್ರೇಕ್ ಕೊಡೋಣ. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಶುರು ಮಾಡ್ತಾ ಇದ್ದೀವಿ ನಿಮ್ಮ ಪ್ರೋಗ್ರಾಮ್. ಆಗಿಲ್ಲ ಇಲ್ಲಿ ಸರಳ ಸವಾಲಿಗೆ 1000 ಬಹುಮಾನ. ಹಾಗೆ ನಮ್ಮ 3ನೇ ರೌಂಡ್ನ ಶುರು ಮಾಡುವಂತಹ ಸಮಯ. ನಮ್ಮ 3ನೇ ರೌಂಡ್ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ತೀನಿ. 3ನೇ ರೌಂಡ್ನ ಹೆಸರು ಪಾಯಿಂಟ್ಸ್ ಇದ್ದಾನೆ ಬಾಸ್ ಅಂತ. ಈ ರೌಂಡ್ನ ಹೆಸರು. ಸೊ ಇದ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ಬಿಡ್ತೀನಿ. ಆಸ್ ಯೂಶುವಲ್ ಒಬ್ಬೊಬ್ಬರಾಗಿ ಬರ್ತಾರೆ, ಟಾಸ್ಕ್ನ ಸೆಲೆಕ್ಟ್ ಮಾಡ್ಕೋತಾರೆ, ಆಡಬೇಕು. ಆಡಿ ವಿನ್ ಆದರೆ ಅವ್ರಿಗೆ ಸಿಗುತ್ತೆ ಈ ರೌಂಡಲ್ಲಿ 3 ಪಾಯಿಂಟ್ಸ್. ಓಕೆ, ಅಷ್ಟೇ. ಕರಿಯುವ ಫಸ್ಟ್ ಯಾರನ್ನ ಕಲ್ತಿದ್ದೀವಂದ್ರೆ ಮಿಸ್ಟರ್ ನಮ್ಮ ನೆಚ್ಚಿನ ದಿಲೀಪ್. ಮಾಡ್ಕೊಳ್ಳಿ. ಸಾರಿ, ಯಾವ ಟಾಸ್ಕ್ ಬೇಕು ಇಷ್ಟರಲ್ಲಿ? ಹೇಳಿ. ಓದಂಗಿಲ್ಲ. ಸೆಲೆಕ್ಟ್ ಮಾಡ್ದಲ್ಲ ಮಾಡು. ಮಾಡಿದ್ನಲ್ಲ. ಇದಾ? ಓಕೆ. ನಮ್ಮ ದಿಲೀಪ್ ಅವರು ಸೆಲೆಕ್ಟ್ ಮಾಡಿರೋಂಥ ಟಾಸ್ಕ್ ಹೈಡ್ ಆ್ಯಂಡ್ ಸಿಕ್ ಅಂತ. ಆ್ಯಸ್ ಯೂಶುವಲ್ ನಮ್ಮ ಹೋದ ಸತಿ ನೋಡಿರ್ತೀರ ನೀವು, ನಮ್ಮ ಹರ್ಷ ಅವರು ಆಡಿದ್ರು ಈ ಟಾಸ್ಕ್ನ ಹೈಡ್ ಆ್ಯಂಡ್ ಸಿಕ್ನ. ಅದೇ ನಾನು ಬಚ್ಚಿಕ್ಕಿರ್ತೀನಿ 7 ವಸ್ತುನ, ಅದರಲ್ಲಿ 5 ವಸ್ತುನ ಅವರು ಕರೆಕ್ಟಾಗಿ ಹುಡುಕ್ಬೇಕು. ಅಷ್ಟೇ, 2 ನಿಮಿಷ ಇರುತ್ತೆ. ಫೋಟೋ ಹೊಡ್ಕೊಬಿಡ್ತೀನಿ. ಎಷ್ಟು ವಸ್ತು ಇರುತ್ತೆ ಅಂತ ಎಲ್ಲರೂ ನೋಡ್ಕೊಬಿಡಿ. ನಾನು ಫೋಟೋನ ಹೊಡ್ಕೊಂಡಿರ್ತೀನಿ, ಗೊತ್ತಾಗಲಿ ಅನ್ನೋಕ್ಕೋಸ್ಕರ. ಎಲ್ಲ ಕನ್ಫ್ಯೂಷನ್ ಆಗುತ್ತೆ. ನೋಡ್ಕೊಳ್ಳಿ. ಈ ಒಂದು ರಬ್ಬರ್ ಬ್ಯಾಂಡ್, ಈ ಒಂದು ಕಾಜಲ್, ಈ ಒಂದು ಪೆನ್, ಈ ಒಂದು ಸ್ಕೈ ಬ್ಲೂ, ಈ ಬಿಗ್ ಒನ್ ಎಲ್ಲೋ ಆ್ಯಂಡ್ ಈ ಡುಮಾ, ಈ ಒಂದು ಪಾಯಿಂಟ್ಸ್. ಇಷ್ಟೇ ಆಯಿತಾ? ನನ್ನೇ ತೋರಿಸ್ತೀನಿ.
ಸಮಯ ಶುರು ಆಗ್ತದೆ. ಸ್ಟಾರ್ಟ್. ಎಲ್ಲರೂ ಒಂದು ಜಾಗ ಬಿಟ್ಬಿಡಿ, ಯಾರು ಕ್ಲೂ ಎಲ್ಲ ಕೊಡೋಂಗಿಲ್ಲ. ಹುಡುಕಿ ದಿಲೀಪ್ ಅವರೇ, ಹುಡುಕಿ. ಸೈಬರ್ ಅಷ್ಟ ಅವ್ರ ಜಾಗದಲ್ಲಿ ಬಿಡಬೇಕು ಕಂಟೆಸ್ಟೆಂಟ್ಸ್. ಸೈಡ್ ಒಬ್ಬರು ವರ್ಷ ಹುಡುಕಿ. ವೆರಿ ಗುಡ್. ಬೇರೆ ಹೋಗ್ಬಿಟ್ಟಿನ. ಹೇ ಸೂಪರ್. ಬೇಗ ಟೈಮ್ ಇಲ್ಲ ಬೇಗ. ಅವ್ರ ಮಾಮ ಅವನ ಪತ್ರ ಸಪೋರ್ಟ್ ಮಾಡ್ತಾ ಇದ್ಗೆಲ್ಲ ಮಾತಾಡ್ತಿದ್ರ ಕೇಳಿಸ್ಕೊಂಡ್ರಿ. ಇವನು ತಲೆ ಹೊಡ್ಕೊಂಡು ಒಂದು ನಿಮಿಷ ಇದೆ. ಮಿಸ್ಟರ್ ದಿಲೀಪ್ ಅವರೇ, ಕೇವಲ 1 ನಿಮಿಷವಿದೆ, ನೀವು ಹುಡುಕಬೇಕು. ನನ್ನೇ ತಲೆಬಿಡ್ಬೇಕಾದ್ರೆ ಹುಡುಕ್ಬಿಡ್ತಾರೆ. ಮುಂದುವರ್ಸು. ಹಂಗಲ್ಲ ಇವ್ರ ಮಾಮ ಅದು ಮಾಂಸ ಮಾಡ್ತಿದ್ದಾರೆ. ಹಂಗಲ್ಲ ಏನ್ ನಿಮ್ಗೆ ಯಾರು ಬಿಟ್ಟ? 40 ಸೆಕೆಂಡ್ ಇದೆ ಬಿಟ್ರೆ ಅಣ್ಣ ನನ್ನ ಬದಲು ಹೊಡೆದಾಕ್ತಾರೆ. ಕಷ್ಟಪಟ್ಟು ತಯಾರಿಸಿದ್ದೀನಿ. 35 ಸೆಕೆಂಡ್ ಇದೆ. ಬಾಹುಬಲಿಗ್ಲಾಗ ಯೋಚಿಸು ಅಂತಾರಲ್ಲ ಇದರಲ್ಲಿ. ನಿಮಗೆ ತಲೆ ಹೊಡ್ಕೊಂಡು ಹುಡುಕಿ ದಿಲೀಪ್ ಅವರೇ. ಅಷ್ಟು 20 ಸೆಕೆಂಡ್ಸ್ ಇದೆ. 20 ಇದೆ. 15% ಇದೆ. 10, 9, 8, 7, 6, 5, 4, 3, 2, 1. ಟೈಮ್ ಬೈಕ ಬಿಡಿ. ಅಂತೂ 5 ಐಟಮ್ ಇದೆ. ಬೇರೆ ಎಲ್ಲ ಕುತ್ಕೊಂಡು ಬರೋ ಎಷ್ಟು ಜನ ಹುಡುಕಿದ್ದಾರೆ ಅಂತ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ, ಯಾವ್ದಾದಿತ್ತು ಅಂತ ತೋರಿಸ್ಬಿಡ್ತೀನಿ. ನನಗಿಲ್ಲಿ ಇತ್ತು, ಇದಿತ್ತಾ ಇತ್ತು, ಆ್ಯಂಡ್ ಈ ಪೆನ್ಸಿಲ್ ಇತ್ತಾ ಇತ್ತು, ಈ ಪೆನ್ ಇತ್ತಾ ಇತ್ತು, ಗೊಂಬೆ ಇತ್ತಾ ಇತ್ತು. ಇನ್ನೆರಡೇ 2 ಹುಡುಕಿಲ್ಲ ಅವರು. ಅಲ್ಲಿ ನಾವು ಟಾಸ್ಕ್ ಕೊಟ್ಟಿದ್ದು 7 ವಸ್ತುಲಿ 5 ಹುಡುಕ್ಬೇಕಂತ. 5ನ ಸಕ್ಸಸ್ಫುಲ್ಲಾಗಿ ಹುಡುಕಿದ್ದಾರೆ, ವಿನ್ ಆಗಿದ್ದಾರೆ. ಬನ್ನಿ ಮಿಸ್ಟರ್ ದಿಲೀಪ್ ಅವರೇ, ಕಂಗ್ರ್ಯಾಚುಲೇಷನ್ಸ್. ಇವರು ಅದ್ಭುತವಾಗಿ 6 ಪಾಯಿಂಟ್ಗೆಲ್ಲ ನಮ್ಮ ಬಿಸ್ಕೆಟ್ನ ಹಾಳು ಮಾಡಿ ಟಾಸ್ಕ್ ಗೆದ್ದಿದ್ದಾರೆ. ಇವರಿಗೆ ನಾವು 3 ಪಾಯಿಂಟ್ಸ್ ಮಾಡ್ಕೊಡ್ತಾ ಇದ್ದೀವಿ. ಕಂಗ್ರ್ಯಾಚುಲೇಷನ್ಸ್. ಕೂತ್ಕೊಳ್ಳಿ. ಮೊದಲನೇ ಸ್ಪರ್ಧಿ ಈ ರೌಂಡ್ನ ಹೆಂಗ್ ಆಡ್ತಾರೆ ನೋಡಿದ್ರೆ, ಇನ್ನೊಬ್ರು ಇದ್ದಾರೆ ಹೆಂಗ್ ಆಡ್ತಾರೆ ಅಂತ ನೋಡುವ. 3 ಪಾಯಿಂಟ್ಸ್ನ ಸಕ್ಸಸ್ಫುಲ್ ಆಗಿ ಗೆದ್ದಿದ್ದಾರೆ. ನಾವು 2ನೇ ಸ್ಪರ್ಧಿನ ಕರೆಯುವಂಥ ಸಮಯ. ನಮ್ಮ 1ನೇ ಸ್ಪರ್ಧಿ ಹೇಮಾವತಿ ಆರ್. ಯಾವ್ದು ಬೇಕು ನಿಮಗೆ ಇಷ್ಟರಲ್ಲಿ? ದಿಸ್ ಒನ್. ಓಕೆ, ಹೇಮಾವತಿ ಅವರು ಕ್ಯಾಚ್ ಇಟ್ನ ಸೆಲೆಕ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಇದ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೊತ್ತಿರುತ್ತೆ. ಏನಂದ್ರೆ ಮಾಮೂಲಿ ನಾನು 10 ವಸ್ತುನ ಎಸಿತೀನಿ, ಅವರು 7 ವಸ್ತುನ ಕ್ಯಾಚ್ ಇಡಲೇಬೇಕು. ನೋ ಟೈಮ್. ಓಕೆ, ಇದು ಗೆದ್ರೆ 3 ಪಾಯಿಂಟ್ ಸಿಗುತ್ತೆ. ಸ್ಟಾರ್ಟ್ ಮಾಡುವ. ಆಕೆ ಎಷ್ಟು ವಸ್ತು ಕ್ಯಾಚ್ ಹಿಡಿದಿದ್ದಾರೆ ತೋರಿಸ್ತೀನಿ ಬನ್ನಿ. 1, 2, 3, 4, 5, 6, 7, 8. ಹೇಮಾವತಿ ಅವರು ಈ ಟಾಸ್ಕ್ ನ ವಿನ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ನಿಮಗೆ ಸಿಗ್ತಾ ಇದೆ 3 ಪಾಯಿಂಟ್ಸ್. ಹೇಮಾ ಅವರು ಈ ಟಾಸ್ಕ್ ನ ಅತ್ಯದ್ಭುತವಾಗಿ ಆಡಿ ವಿನ್ ಆಗಿದ್ದಾರೆ. ಅವ್ರಿಗೆ ಸಿಗ್ತಾ ಇದೆ 3 ಪಾಯಿಂಟ್ಸ್. ಕಂಗ್ರ್ಯಾಚುಲೇಷನ್ಸ್. ಆಕೆ ನಮ್ಮ 3ನೇ ರೌಂಡ್ ನ ಇಬ್ಬರದು ಆಟ ಮುಗಿತು. ಈಗ ನಮ್ಮ ಕಡೆಯ ಸ್ಪರ್ಧಿ ಯಾರಂದ್ರೆ ಹರ್ಷ. ಹರ್ಷ ಅವರೇ, ನಿಮ್ಗೆ ಯಾವ ಒಂದು ಟಾಸ್ಕ್ ಬೇಕಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹರ್ಷ ಬನ್ನಿ, ಯಾವ್ದು ಬೇಕು ಇಷ್ಟರಲ್ಲಿ? ಓಕೆ, ನಮ್ಮ ಹರ್ಷ ಅವರು ಸೆಲೆಕ್ಟ್ ಮಾಡ್ಕೊಂಡಿರೋ ಟಾಸ್ಕ್ ಬ್ಯಾಲೆನ್ಸ್ ಬಲೂನ್. ಈ ಒಂದು ಆಟದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ಬಿಡ್ತೀನಿ. 2 ಬಲೂನ್ ಅವ್ನು ಕೊಡ್ತೀನಿ. 2 ನಿಮಿಷ ಟೈಮ್ ಇರುತ್ತೆ. 2 ನಿಮಿಷ ತನಕ ಅವ್ನು ಬ್ಯಾಲೆನ್ಸ್ ಮಾಡ್ತಾ ಇರಬೇಕು. ಇನ್ ಕೇಸ್ ಬಿಟ್ರೆ ಹೌದು 1 ನಿಮಿಷ ಕೊಡ್ತೀನಿ. 2 ನಿಮಿಷ ಟೈಮ್ ಇರುತ್ತೆ. 2 ನಿಮಿಷ ತನಕ ಬ್ಯಾಲೆನ್ಸ್ ಮಾಡ್ತಾ ಇರಬೇಕು. ಬಿಟ್ರೆ ಹೌದು. ಈಗ ಶುರು ಆಗ್ತದೆ. ಸ್ಟಾರ್ಟ್. ಕೈಯಲ್ಲಿ ಹಿಡ್ಕೊಳ್ಳೋ ಥರ ಎಲ್ಲ ಬ್ಯಾಲೆನ್ಸ್ ಮಾಡಬೇಕು. ವೆರಿ ಗುಡ್. ಸ್ಲೋ ಮಾಡ್ಕೊಳ್ಳಿ. ತುಂಬ ಹೈಟ್ ಹಾಕ್ಬಿಟ್ರೆ ಹೊಡೆಯೋಕ್ಕಿರಲ್ಲ. ಸ್ವಲ್ಪ ಹೈಟ್ ಕಮ್ಮಿನೇ ಹಾಕೊಂಡು ಆಡಿ ಆಗ್ಬೋದು. ಅವಾಗ ತುಂಬ ಹೈಟ್ ಹಾಕ್ಬೇಡಿ, ಹೊಡೆಯೋಕ್ಕೆ ಕಷ್ಟ ಆಗುತ್ತೆ. ನನ್ನ ಮಾತು ಕೇಳಿ.
ಸುಫಿಯಾ ಟೈಮ್ ಬೇಜಾರಿದೆ, ನಾನು ಕಾಣಬೇಕಾಗುತ್ತೆ. ನನ್ನ ಮಗು ಬೇರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ವೆರಿ ಗುಡ್. ವೆರಿ ಗುಡ್, ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ನೋಡ್ತಿರೋ ಆಡಿಯನ್ಸ್ ಅಪ್ರಿಸಿಯೇಷನ್ ಮಾಡಿ. ಇನ್ನ 1 ನಿಮಿಷ ಬ್ಯಾಲೆನ್ಸ್ ಇದೆ. ಆಡಿ ಆಡಿ ಆಡಿ. ಇನ್ನ 1 ನಿಮಿಷ ಬ್ಯಾಲೆನ್ಸ್ ಇದೆ. ಸ್ವಲ್ಪ ಸ್ಲೋ ಮಾಡಿ. ಸ್ಲೋ ಜೋರ ಮಾಡಿ. 3 ಪಾಯಿಂಟ್ ಬೇಕು ಅಷ್ಟೇ ಮಾಡು. ಸ್ಲೋ ಮಾಡು. ತುಂಬಾ ಹೈಟ್ ಮಾಡಬೇಡ. ಹುಷಾರ್ 40 ಸೆಕೆಂಡ್ ಅಷ್ಟೇ. ಓನ್ಲಿ 40 ಸೆಕೆಂಡ್ ಅಂತ ತಿಳ್ಕೊ. 14 ನಿಧಾನ ಮಾಡು. ಜಾಸ್ತಿ ಯಾಕೆ ಮಾಡ್ತೀಯಾ? 30 ಸೆಕೆಂಡ್ಸ್ ಇದೆ. ಅಷ್ಟೇ ಆಗೋಯ್ತು. 30 ಸೆಕೆಂಡ್ಸ್ ಇದೆ ಇನ್ನ. ವೆರಿ ಗುಡ್. ಇನ್ನ 20 ಸೆಕೆಂಡ್ಸ್ ಇದೆ. ಇನ್ನ 20 ಸೆಕೆಂಡ್ಸ್ ಇದೆ. 15 ಸೂಪರ್ 40 10 9 8 7 6 5 4 3 2 1 ಸೂಪರ್. ಹರ್ಷ ಅವರು ತುಂಬಾ ಚೆನ್ನಾಗಿ ಆಡಿದ್ರು. ಬ್ಯಾಲೆನ್ಸ್ ಬರಲಿಲ್ಲ, ಸುಸ್ತೆ ಆಗೋಯ್ತು. ಅವ್ರಿಗೆ ಒಂದು ಕ್ಷಣದಲ್ಲಿ ಬಿತ್ತು ಅನ್ಕೊಂಡೆ, ಬಟ್ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ದ. ಅಲ್ಲಿ ಸಿಗ್ತಾ ಇದೆ 3 ಪಾಯಿಂಟ್ಸ್. ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಶುರು ಮಾಡ್ತಾ ಇದೀವಿ. ನಮ್ಮ 3ನೇ ಸುತ್ತಿನ ಕಡೆಯಲ್ಲಿ ಯಾರ ಹತ್ರ ಎಷ್ಟು ಪಾಯಿಂಟ್ಸ್ ಇದೆ ಅಂತ ಕೇಳುವ. ನಮ್ಮ ಹರ್ಷ ಹತ್ರ ಎಷ್ಟು ಪಾಯಿಂಟ್ಸ್ ಇದೆ ಅಂತ ನೋಡೋಣ. 9. ಓಕೆ, ನಮ್ಮ ಹರ್ಷ ಹತ್ರ 9 ಪಾಯಿಂಟ್ಸ್ ಇದೆ. ನಮ್ಮ ಹೇಮಾವತಿ ಅವ್ರ ಹತ್ರ ಎಷ್ಟಿದೆ ಕೇಳುವ. 8 ಪಾಯಿಂಟ್ಸ್ ಇದೆ. ನಮ್ಮ ದಿಲೀಪ್ ಅವ್ರ ಹತ್ರ 6. ಹಾಗೆ ನಮ್ಮ ದಿಲೀಪ್ ಮಹಾರಾಜ್ ಹತ್ರ 6 ಪಾಯಿಂಟ್ಸ್ ಇದೆ. ಸೊ ನಮ್ಮ 3ನೇ ಸುತ್ತಿನ ಕೊನೆಯಲ್ಲಿ ನಮ್ಮ ದಿಲೀಪ್ ಅವರು ಎಲಿಮಿನೇಟ್ ಆಗ್ತಾ ಇದ್ದಾರೆ. ಬನ್ನಿ, ನಿಮ್ಗೆ ಆಟ ಆಡಿ ಹೆಂಗ್ ಅನಿಸ್ತು? ಚೆನ್ನಾಗಿತ್ತಾ? ಥ್ಯಾಂಕ್ಸ್ ಫಾರ್ ಪಾರ್ಟಿಸಿಪೇಟಿಂಗ್. ಖುಷಿ ಆಯ್ತಾ? ಓಕೆ, ಬನ್ನಿ ಇಲ್ಲಿ. ಇವರಿಬ್ಬರಲ್ಲಿ ಯಾರು ಗೆಲ್ಬೋದು ನಿಮ್ಮ ಪ್ರಕಾರ? ಹೇಮ ಅವರ? ಹೇಮ ಅವ್ರು ಗೆಲ್ತಾರೆ ಅಂತ ಹೇಳ್ತಿದ್ದಾರೆ. ಬನ್ನಿ ಇಲ್ಲಿ, ಇನ್ನ ಮಾತಾಡ್ತಿದ್ದೀನಿ, ಅವಮಾನ ಮಾಡ್ತಿದ್ದೀನಿ. ಇವರು ಹೇಮ ಅವ್ರು ಗೆಲ್ತಿದ್ದಾರೆ ಅಂತ ಹೇಳೋಣ. ಹೇಮ ಅವ್ರು ಗೆಲ್ತಾರೆ ಅಂತ ಹೇಳಿ ಯಾರು ಗೆಲ್ತಾರೆ ಅಂತ ನೀವೇ ನೋಡಿ. ಥ್ಯಾಂಕ್ಸ್ ಫಾರ್ ಪಾರ್ಟಿಸಿಪೇಷನ್. ನಮ್ಮ 3 ರೌಂಡ್ಗಳು ಸಕ್ಸಸ್ಫುಲ್ ಆಗಿ ಮುಕ್ತಾಯ ಆಗಿದೆ. 3 ರೌಂಡ್ ನ ನಂತರ ಇಬ್ರು ಫೈನಲಿಸ್ಟ್ಗಳು ಉಳ್ಕೊಂಡಿದ್ದಾರೆ. ಅವ್ರ ಹೆಸರುಗಳು ಹೇಳ್ಬಿಡ್ತೀನಿ. ಮಿಸ್ಟರ್ ಹರ್ಷ, ಸ್ವಲ್ಪ ಜೋಶ ಕುತ್ಕೊಳ್ಳೋ. ಹಾಗೆ ಹರ್ಷ ಅವ್ರ ಹತ್ರ ಇದೆ 9 ಪಾಯಿಂಟ್ಸ್. ನಮ್ಮ ಹೇಮ ಅವ್ರು ಸೆಲೆಕ್ಟ್ ಆಗಿದ್ದಾರೆ, ಅವ್ರ ಹತ್ರ ಇದೆ 8 ಪಾಯಿಂಟ್ಸ್ ಇದೆ. ಸೊ ಇವ್ರು ಈಗ ಲಾಸ್ಟ್ ಅಲ್ಲಿ ಇವರಿಬ್ಬರಲ್ಲಿ ಯಾರು ವಿನ್ನರ್ ಅಂತ ಡಿಸೈಡ್ ಮಾಡ್ಬೇಕಲ್ವಾ. ಅದೇ ನಮ್ಮ ಕಡೆಯ ಸುತ್ತು ರಾಜ ರಾಣಿ ಅಂತ. ಈ ಕಡೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಇಬ್ಬರು ಸ್ಪರ್ಧಿಗಳು ಬರ್ತಾರೆ. ಅವ್ರ ಹತ್ರ ಇದರಲ್ಲಿ ಯಾರ ಜಾಸ್ತಿ ಪಾಯಿಂಟ್ಸ್ ಇದೆ? ಹರ್ಷ ಅವರು ತಮ್ಮ ಪೂರ್ತಿ ಪಾಯಿಂಟ್ಸ್ ನನಗೆ ಕೊಡಬೇಕು, ಹ್ಯಾಂಡ್ ಓವರ್ ಮಾಡಬೇಕು. ಅವಾಗ ಅವ್ರಿಗೆ ಸಿಗುತ್ತೆ ಫಸ್ಟ್ ಚೂಸ್ ಮಾಡೋ ಚಾನ್ಸು. ಫಸ್ಟ್ ಚೂಸ್ ಏನು ಮಾಡ್ತಾರೆ ಅಂದರೆ ಈ ಒಂದು ಬಲೂನ್ಸ್. ಅವ್ರಿಗೆ ವೈಟ್ ಬಲೂನ್ ಬೇಕಾ ಅಥವಾ ಬ್ಲೂ ಬಲೂನ್ ಬೇಕಾ ಅಂತ ಅವ್ರಿಗೆ ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಚಾನ್ಸ್ ಅವ್ರಿಗೆ ಸಿಗುತ್ತೆ. ಅವರು ಸೆಲೆಕ್ಟ್ ಮಾಡಿಬಿಟ್ಟಿದಂತಹ ಬಲೂನ್ನ ಹೇಮ ಅವ್ರು ಸೆಲೆಕ್ಟ್ ಮಾಡ್ಕೋತಾರೆ. ಅವ್ರ ಹತ್ರ ಕಮ್ಮಿ ಪಾಯಿಂಟ್ಸ್ ಇರೋದ್ರಿಂದ. ಸೊ ಇದನ್ನು ನಾವು ಬ್ಲಾಸ್ಟ್ ಮಾಡ್ತೀವಿ. ಒಳಗಡೆ ಯಾರು ಸೆಲೆಕ್ಟ್ ಮಾಡಿರುವಂತಹ ಬಲೂನಲ್ಲಿ ರಾಜ ಅಂತ ಇರುತ್ತೆ, ಅವರು ಫಸ್ಟ್ ವಿನ್ನರ್ ಅಂತ ಅರ್ಥ. ಯಾರು ಸೆಲೆಕ್ಟ್ ಮಾಡಿದ ಬಲೂನಲ್ಲಿ ರಾಣಿ ಇರುತ್ತೆ, ಅವರು ಸೆಕೆಂಡ್ ವಿನ್ನರ್ ಅಂತ ಅರ್ಥ. ಸೊ ಚಲೋ, ಲಾಸ್ಟಲ್ಲಿ ಯಾರು ಫೈನಲ್ ಆಗಿ ವಿನ್ ಆಗ್ತಾರೆ ಅಂತ ನೋಡುವ. ನಮ್ಮ ಇಬ್ಬರು ಸ್ಪರ್ಧಿಗಳು ಈಗ ಟಾಪ್ ಫೈನಲಿಸ್ಟ್ ಆಗಿ ಆಯ್ಕೆ ಆಗಿದ್ದಾರೆ. ಇವರಂದ್ರೆ ನಾವು ಪೂರ್ತಿ ಅಮೌಂಟನ್ನು ನನಗೆ ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ. ಸ್ವಲ್ಪ ನಿಮ್ಮ ಹತ್ರ ಇದ್ದೀವಿ 9, ನಿಮ್ಮ ಹತ್ರ 8 ಫುಲ್ಲು ನಾನೇ ಇಸ್ಕೊಂಡಿದ್ದೀನಿ. ಈಗ 9 ಇದ್ದಂತಹ ಇವ್ರಿಗೆ ಫಸ್ಟ್ ಚಾನ್ಸ್ ಸಿಗ್ತದೆ ಯಾವ ಬಲೂನ್ ಬೇಕಂತ ಹೇಳಕ್ಕೆ. ಇವ್ರಿಗೆ ಸೆಕೆಂಡ್ ಚಾನ್ಸ್ ಸಿಗುತ್ತೆ. ಸೊ ಇವ್ರು ಯಾರು ಸೆಲೆಕ್ಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರಾಜ ಯಾರಿಗೆ ಸಿಗುತ್ತೆ ಅವ್ರು ಮಾತ್ರ ಫಸ್ಟ್ ವಿನ್ನರು. ಇದು ಲಕ್ ಬೈ ಚಾನ್ಸ್ ಅಂತ. ಮಿಕ್ಕಿದೆಲ್ಲ ಆಡೋದಕ್ಕೆ ಸ್ವಲ್ಪ ಶ್ರಮ ಹಾಕಿ ಆಡೋಂಥ ಟಾಸ್ಕು. ಇದು ಸ್ಮಾರ್ಟ್ನೆಸ್ ಅಥವಾ ಲಕ್ ಆ ಥರ. ಓಕೆ, ಯಾರು ವಿನ್ ಆಗ್ತಾರೆ ನೋಡೋಣ. ಈ 2 ಬಲೂನಲ್ಲಿ ಯಾವ್ದ್ರಲ್ಲಿ ರಾಜ ಇದೆ ಅಂತ ನನಗೂ ಕೂಡ ಗೊತ್ತಿಲ್ಲ ಸ್ವತಃ. ನೀವು ಸೆಲೆಕ್ಟ್ ಮಾಡೋದ್ರ ಮೇಲೆ ಡಿಪೆಂಡು. ನಾನು ಅವಾಗ ಬ್ಲಾಸ್ಟ್ ಮಾಡ್ತೀನಿ. ಓಕೆ, ನಿಮಗೆ 2ರಲ್ಲಿ ಯಾವ ಬೇಕು, ಯಾವ್ದ್ರಲ್ಲಿ ರಾಜ ಇರೋದ ಗೆಸ್ ಮಾಡಿ. ರೆಡಿ ಓಕೆ, ಥಿಂಕ್ ಮಾಡಿ ಅಷ್ಟೇ ಮಾಡಿ. ಅಲ್ಲೇನು ಕಾಣಿಸಲ್ಲ, ಯಾಕಂದರೆ ನಾನು ಚೆನ್ನಾಗಿ ಮಡಚಿ ಹಾಕಿದ್ದೀನಿ. 2ರಲ್ಲಿ ಯಾವ ಬಲೂನ್ ಬೇಕು? ಬ್ಲೂ ಬಲೂನ್ ಫಿಕ್ಸಾ? ಫಿಕ್ಸ್ ಮಾಡಿ ಅಂದರೆ ಫಿಕ್ಸ್ ಮಾಡ್ತೀನಿ. ವೈಟ್ ಬಲೂನ್ ಬೇಕಾ ಬ್ಲೂ ಬಲೂನ್ ಬೇಕಾ? ಬ್ಲೂನಾ? ಓಕೆ,
ನಮ್ಮ ಹರ್ಷ ಅವ್ರಿಗೆ ಫಸ್ಟ್ ಚಾನ್ಸ್ ಕೊಟ್ಟಿದೆ ಯಾವ ಬಲೂನ್ ಬೇಕಂತ. ಅವರು ಬ್ಲೂ ಬಲೂನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನೋಡುವ, ಅದರಲ್ಲಿ ರಾಜ ಇರುತ್ತೆ, ರಾಣಿ ಇರುತ್ತೆ ಅಂತ. ನಿಮಗೆ ಆಸ್ ಯೂಶುವಲ್ ವೈಟ್ ಸಿಗುತ್ತೆ. ಇವರು ಸೆಲೆಕ್ಟ್ ಮಾಡೋ ಚಾನ್ಸ್ ಕಳ್ಕೊಂಡಿದ್ರೆ, ಯಾಕಂದ್ರೆ ಇವ್ರು ಸ್ವಲ್ಪ ಕಮ್ಮಿ ಅಮೌಂಟ್ ಇತ್ತು ಇವ್ರು ಕಂಪೇರ್ ಮಾಡಿದ್ರೆ. ಈಗ ಎರಡನ್ನೂ ಬ್ಲಾಸ್ಟ್ ಮಾಡ್ತೀನಿ. ಯಾರ ಹತ್ರ ರಾಜ ಸೆಲೆಕ್ಟ್ ಆಗಿರುತ್ತೆ ಅವ್ರು ವಿನ್ ಆಗ್ತಾರೆ. ಜಸ್ಟ್ ಒಂದು ಗೆಸ್. ಓಕೆ, ನಮ್ಮ ಹರ್ಷ ಅವರು ಬ್ಲೂ ಬಲೂನ್ ಸೆಲೆಕ್ಟ್ ಮಾಡಿದ್ದಾರೆ. ನಮ್ಮ ಐರಾವತಿ ಅವರು ವೈಟ್ ಬಲೂನ್ ಸೆಲೆಕ್ಟ್ ಮಾಡಿದ್ದಾರೆ. ಯಾರು ವಿನ್ ಆಗ್ತಾರೆ ಅಂತ ತೋರಿಸ್ತೀನಿ. ಓಕೆ, ನಮ್ಮ ಹರ್ಷ ಅವರು ಸೆಲೆಕ್ಟ್ ಮಾಡಿದಂತ ಚಿಟ್ಟಿದು. ಈ ಚಿಟ್ನ ನಾನು ಓಪನ್ ಮಾಡ್ಲಾ? ಮಾಡ್ಲಾ? ಹಿಂಗೆ ಎಲ್ಲ ಕ್ಯೂರಿಯಾಸಿಟಿ ಇದ್ದಾರೆ. ದೂರ ಹೋಗ್ಬಿಡಿ, ನಾನು ನೀಟಾಗಿ ಹೇಳ್ತೀನಿ. ನೀನ್ ಹಂಗಲ್ಲ ಮಧ್ಯೆ ಬರಂಗ ನಾವು. ಓಕೆ, ನಮ್ಮ ಹರ್ಷ ಅವರು ಸೆಲೆಕ್ಟ್ ಮಾಡಿದಂತಹ ಬಲೂನ್ ಅಲ್ಲಿ ಏನಿತ್ತು ಅಂತ ಹೇಳ್ತೀನಿ. ಇದನ್ನು ಹೊಡೆದು ಬಿಡ್ತೀನಿ. ಓಕೆ, ಈ ಕೈ ಏನಿದೆ ಹರ್ಷ ಸೆಲೆಕ್ಟ್ ಮಾಡಿದ್ದು ಹೇಳ್ತೀನಿ. ರಾಜ ಯಾವ್ದ್ರಲ್ಲಿತ್ತು ಅಂತ ಹೇಳ್ತೀನಿ. ಇದು ಹೊಡೆದು ಬಿಡ್ತೀನಿ. ರೆಡಿ? ನನಗೆ ಭಯ. ಎಲ್ಲರೂ ಓಕೆ, ನಮ್ಮ ಈ ಕಡೆ ಇದ್ದಿದ್ದ ಬಲೂನ್ ಅಲ್ಲಿ ಏನಿತ್ತು ಅಂತ ನೋಡ್ಬಿಡ್ತೀನಿ. ಇದು ಹರ್ಷ ಸೆಲೆಕ್ಟ್ ಮಾಡಿದಂತ ಬಲೂನ್ ಅಲ್ಲಿ ಇದ್ದಿದ್ದು. ಇದು ನಮ್ಮ ಹೇಮ ಸೆಲೆಕ್ಟ್ ಮಾಡಿದಂತ ಬಲೂನ್ ಅಲ್ಲಿ ಇದ್ದಿದ್ದು ಹೇಳ್ತೀನಿ. ಆ ಕಡೆ ಒಬ್ರು, ಈ ಕಡೆ. ಓಕೆ, ಇದು ಹರ್ಷ ಸೆಲೆಕ್ಟ್ ಮಾಡಿದಂತಹ ಚಿಟ್ಟ ಬಲೂನ್ ಅಲ್ಲಿ ಇದ್ದಂತ ಚಿಟ್ಟ. ಇದು ಹೇಮ ಸೆಲೆಕ್ಟ್ ಮಾಡಿದ ಬಲೂನ್ ಅಲ್ಲಿ ಇದ್ದಂತಹ ಚಿಟ್ಟ. ಸೊ ಈಗ ಅನೌನ್ಸ್ ಮಾಡ್ತಿದ್ದೀನಿ. ನಾನು ಆಲ್ರೆಡಿ ನೋಡಿದ್ದೀನಿ ಯಾರು ವಿನ್ನರ್ ಅಂತ. ಇವಾಗ ನಿಮ್ಗಳಿಗೆ ಅನೌನ್ಸ್ ಮಾಡೋದು ಟೈಮ್. ಯಾರು ವಿನ್ ಆಗ್ಬೋದು ಆಡಿಯನ್ಸ್? ಬಲ್ಗಯ್ಯ? ನಿಮ್ ಪ್ರಕಾರ ಹರ್ಷ. ನಿಮ್ ಪ್ರಕಾರ ಹೇಳು. ಹರ್ಷ, ಹೇಮ. ಓಕೆ, 2 ಓಟು ಹೇಮಂಗ್ ಬಿದ್ದೈತೆ, ಇನ್ನು 1 ಓಟು ಹರ್ಷಂಗ್ ಬಿದ್ದೈತೆ. ಯಾರು ಗೆದ್ದಿದ್ದಾರೆ ಹೇಳ್ತೀನಿ. ನಾನು ಆಲ್ರೆಡಿ ನೋಡಿದ್ದೀನಿ ಯಾರ್ಯಾರು ಯಾವ್ದು ಅಂತ ಇದೆ. ಕೊಡಿ. ಈಗ ಫೈನಲ್ ರಿಸಲ್ಟ್ ಅನೌನ್ಸ್ ಆಗೋ ಟೈಮು. ಯಾರು ರಾಜ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಯಾರು ರಾಜ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಸರಿ, ಇವಳು ಇವಾಗ ಇದ್ದಾಳೆ. ಪಾಪ ನಮ್ಮ ಆಟಕ್ಕೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಕಡೆಯಲ್ಲಿ ಇದ್ದಾಳೆ. ವಿನ್ನರ್ನ ನೋಡಕ್ಕೋಸ್ಕರ ಇದ್ದಾಳೆ. ವೆರಿ ಗುಡ್. ಸರಿ, ಇವಾಗ ಇದೇನು ಎಲೆಕ್ಷನ್ ಹಿಂಗಿರ್ತದೆ ಹೇಳಿ ಬೇಗ. ಓಕೆ, ಅವ್ರ ಪ್ರಕಾರ ಹೇಮ ಅಂತ 3 ಓಟು ಹೇಮಂಗ್ ಬಿದ್ದೈತೆ, 1 ಓಟು ಹರ್ಷಂಗ್ ಬಿದ್ದೈತೆ. ಈಗ ವಿನ್ನರ್ ಅಂಡ್ ದ ವಿನ್ನರ್ ಇಸ್ 10, 9, 8, 7, 6, 5, 4, 3, 2, 1. ಹರ್ಷ! ಓಕೆ, ಹರ್ಷ ಸೆಲೆಕ್ಟ್ ಮಾಡಿದಂತ ಚಿಟ್ಟದಿತ್ತು ರಾಜ. ಅಂಡ್ ಹೇಮ ಸೆಲೆಕ್ಟ್ ಮಾಡಿ ಚಿಟ್ಟಲಿತ್ತು ರಾಣಿ. ಸೊ ನಮ್ಮ ಹರ್ಷವರ್ಧನ್ ಅವರು ಸಕ್ಸಸ್ಫುಲ್ ಆಗಿ ವಿನ್ ಆಗಿದ್ದಾರೆ. ನಮ್ಮ ಇವರು ಟಾಪ್ 2 ಅಲ್ಲಿ ಬಂದಿದ್ದಾರೆ. ಓಕೆ, ಇವಾಗ ಸನ್ಮಾನ ಪ್ರಾರಂಭ ಮಾಡಬೇಕು. ಓಕೆ, ನಮ್ಮ ಈ ಗೇಮ್ ಎಲ್ಲ ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ. ನಮ್ಮ ಪಾರ್ಟಿಸಿಪೆಂಟ್ಸ್ಗೆಲ್ಲ ಇವಾಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಂತ. ಪಾರ್ಟಿಸಿಪೇಷನ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಪ್ರೈಸ್ ಏನಿತ್ತು ಅಂದ್ರೆ ಅವ್ರಿಗೆಲ್ಲ ತಿಂಡಿ ಕೊಡಿಸ್ಬೇಕಂತ. ಅಂದ್ರೆ ಕ್ಯಾಶ್ ನಾವೇ ಕೊಟ್ಬಿಡ್ತೀವಿ, ಅವ್ರು ತಿಂಡಿ ತಗೋತಾರೆ. ಅವ್ರು ಎಷ್ಟೆಷ್ಟು ಪಾಯಿಂಟ್ಸ್ ಗೆದ್ದಿದ್ರು ಅಷ್ಟು ಪ್ರೈಸು. 1 ಪಾಯಿಂಟ್ಗೆ 10 ರೂಪಾಯಿ ಅಂತ ಕನ್ಸಿಡರು. ಓಕೆ, ಇವರು ಎಷ್ಟು ಪಾಯಿಂಟ್ ಇತ್ತು ನಿಮ್ಮ ಹತ್ರ ಎಲಿಮಿನೇಷನ್ ಆದಾಗ? 20. ಆದರೆ 20 ಇತ್ತು, ಸಾರಿ 2 ಪಾಯಿಂಟ್ಸ್ ಇತ್ತು ಹಂಗೆ ಹೇಳ್ಬೇಕು. ಓಕೆ, ನಿಮ್ಮ ಹತ್ರ ಎಷ್ಟು ಪಾಯಿಂಟ್ಸ್ ಇತ್ತು ಎಲಿಮಿನೇಟ್ ಆದಾಗ? ಓಕೆ, ಅದ್ರ 2 ಪಾಯಿಂಟ್ಸ್ ಇತ್ತು. ಹಂಗಂದ್ರೆ ಅವ್ರಿಗೆ 20 ರೂಪೀಸ್ ಕೊಡಬೇಕು. ಕಂಗ್ರ್ಯಾಚುಲೇಷನ್ಸ್. ನೀವು ಕುತ್ಕೊಳ್ಳೋದು. ಎರಡನೇ ಸ್ಪರ್ಧಿ ಹತ್ರ ಎಷ್ಟಿತ್ತು ಎಲಿಮಿನೇಷನ್ ಆಗುವಾಗ? 6 ಪಾಯಿಂಟ್ ಇವ್ರಿಗೆ ಕೊಡ್ಬೇಕು. ಥ್ಯಾಂಕ್ಸ್ ಫಾರ್ ಪಾರ್ಟಿಸಿಪೇಷನ್. ನಮ್ಮ 3ನೇ ಸ್ಪರ್ಧಿ ಹತ್ರ ಎಷ್ಟು ಪಾಯಿಂಟ್ಸ್ ಇತ್ತು? 8 ಪಾಯಿಂಟ್ಸ್ ಇತ್ತು. ಸೊ 80 ರೂಪೀಸ್ನ ಅವ್ರಿಗೆ ಕೊಡ್ತಾರೆ. 80 ರೂಪೀಸ್. ಕಂಗ್ರ್ಯಾಚುಲೇಷನ್ಸ್. ಮಾಡೋ. ನಮ್ಮ ಫೈನಲ್ ಆಗಿ ವಿನ್ನರ್ಗೆ ಕೊಡುವಂತ ಸಮಯ. ಅವನ ಹತ್ರ ಎಷ್ಟು ಪಾಯಿಂಟ್ಸ್ ಇತ್ತ ಕೇಳುವ. ಎಷ್ಟು ಪಾಯಿಂಟ್ಸ್ ಇತ್ತಪ್ಪ? 9 ಪಾಯಿಂಟ್ಸ್ ಇತ್ತು. ಅಂದ್ರೆ ಅವ್ನಿಗೆ 90 ರೂಪೀಸ್ ಬರಬೇಕಿತ್ತು. ಅವ್ರು ಇವರೆಲ್ಲರ ಮಧ್ಯೆ ವಿನ್ ಆಗಿರೋದ್ರಿಂದ ಎಕ್ಸ್ಟ್ರಾ 50 ರೂಪೀಸ್ ಸಿಗ್ತಾ ಇದೆ. ಅವನಿಗೆ ಸಿಗ್ತಾ ಇದೆ 140 ರೂಪೀಸ್. ಕಂಗ್ರ್ಯಾಚುಲೇಷನ್ಸ್. ಹಾಗೆ ಎಲ್ಲರೂ ಬನ್ನಿ ಒಂದು ನಿಮಿಷ. ಸೊ ಇದೆಲ್ಲ ಅವ್ರಿಗೆ ತಿಂಡಿ ತಗೊಳ್ಳೋಕ್ಕೋಸ್ಕರ ಕೊಟ್ಟಿದ್ದಾರೆ.
ಬಂದಿರುವಂತಹ ಕ್ಯಾಶ್. ಸೊ ಅವ್ರು ಹಾಕಿದ್ದಕ್ಕೆ ಪಾಪ ಏನಾದ್ರು ಬೇಕಲ್ಲ ಅವರಿಗೆ, ಅದಕ್ಕೆ ಅವ್ರಿಗೆ ಏನೇನು ಇಷ್ಟ ಅಂತ ನಾನು ತಂದ್ಕೊಡಕ್ಕಾಗಲ್ಲ. ಅವ್ರ ಟೇಸ್ಟ್ ಅಂಡ್ ಪ್ರಿಫರೆನ್ಸ್ ನಂಗೆ ಗೊತ್ತಿಲ್ಲ, ಅವರೇ ತಗೊಳ್ಳಿ ಅಂತ. ನಿಮ್ಗೆ ನಮ್ಮ ಗೇಮ್ಗೆ ಬಂದು ಏನು ಅನಿಸ್ತು? ಖುಷಿ ಆಯ್ತಾ? ಹೆಂಗ್ ಖುಷಿ ಆಯ್ತು ಹೇಳಿ, ಸ್ವಲ್ಪ ಮಾತಾಡಿ. ಏನ್ ಅನಿಸ್ತು? ವೆರಿ ಗುಡ್. ನಿಮ್ಗೆ ಏನು ಅನಿಸ್ತು? ತುಂಬ ಖುಷಿ ಆಯ್ತಾ ನಿಮ್ಗೆ? ನಾನು ತುಂಬಾ ಎಂಜಾಯ್ ಮಾಡ್ತಿದ್ದೆ, ತುಂಬಾ ಖುಷಿ ಆಯ್ತು. ಓಕೆ, ವೆರಿ ಗುಡ್. ಎಲ್ಲಾರ್ದು ರಿವ್ಯೂಸ್ ಕೇಳಿದ್ರಲ್ವಾ? ತುಂಬಾನೇ ಖುಷಿ ಪಟ್ಟಿದ್ದಾರೆ. ಪ್ರತಿ ಸತಿ ಆಡಿಸಿದಾಗಲೂ ಖುಷಿ ಪಡ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಫಾಸ್ಟ್ ಫಾಸ್ಟ್ ಹೇಳ್ಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ಎಲ್ಲರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ.